திருச்சிற்றம்பலம். திருச்சிற்றம்பலம். குருவே சரணம். குருவே சரணம். நம சிவாய. நம சிவாய. நம சிவாய. நம சிவாய. நம சிவாய. நம சிவாய. நம ಶಿವಾಯ. நம ಶಿವಾಯ. ನಗು ಬರ್ತದೆ, ಅರ್ಥ ಆಗ್ತಲ್ಲ, ಏನು ಮಾಡೋದು ಅಲ್ವಾ? ಮುಗ್ಧತೆಯನ್ನು ನೋಡುವುದು, ಅಸತ್ಯವನ್ನು ನೋಡುವುದು, ಅರ್ಥ ಆಯ್ತಾ? ಖುಷಿ ಆಗುವುದು, ಪರವಾಗಿಲ್ಲ ಅಲ್ವಾ? ಹಾಗೆಯೇ ಅತಿಥಿಯಾದವ ಭಕ್ತನಾಗುವುದು. ಮೊದಲು ಬರುವುದು ಅತಿಥಿ, ಅದಾದ ಮೇಲೆ ಭಕ್ತ. ಆ ಭಕ್ತ ಅಂದ್ರೆ ಏನು ಗೊತ್ತಾ? ಒಂದು ಸಲ ಮನೆಗೆ ಬಂದು ಖುಷಿಯಾದರೆ ನೆಂಟರುಗಳಾಗಿ ಪುನಃ ಪುನಃ ಬರ್ತಾರಲ್ವ, ನೆಂಟರುಗಳು ಬಂದಾಗ ಅದು ಭಕ್ತ. ಮೊದಲು ಒಂದು ವಿಸಿಟ್ ಹೋಗಿ ನೋಡುವ ಅಂತೇಳಿ, ಅದಾದ ಮೇಲೆ ನೆಂಟರು, ಅರ್ಥ ಆಯ್ತಲ್ವ? ನಮ್ಮ ದೈಹಿಕ ಸ್ಥಿತಿಯಲ್ಲಿ ತಗೊಂಡ್ರೆ ಅತಿಥಿ, ಆದಂತರ ಭಕ್ತ ಅಂತ ಹೇಳುದು. ಭಕ್ತನಿಂದ ಸ್ವಲ್ಪ ಒಳಗೆ ಬಂದ್ರೆ ಅಲ್ಲೊಂದು ಹೊಸ್ತಿಲುಂಟು, ಬಾಗಿಲು, ಅದು ದಾಟ್ಲಿಕ್ಕೆ ಸ್ವಲ್ಪ ಕಷ್ಟ. ಆ ಬಾಗಿಲನ್ನು ದಾಟಿ ಒಳಗೆ ಬಂದ್ರೆ ಅಲ್ಲೊಂದು ಸಂಬಂಧ ಆಗ್ತದೆ. ಅರ್ಥಾತ್ ಆ ಸಂಬಂಧಕ್ಕೆ ಸರಿ ಗೊತ್ತುಂಟು ಗುರು ಶಿಷ್ಯ ಅಂತ ಹೇಳುದು. ಅರ್ಥಾಗ್ತದೆ? ಆ ಗುರು ಶಿಷ್ಯ ಅಂದ್ರೆ ಹೇಗಿರಬೇಕು? ಈಗ ನಾವು ನೆಂಟರಿಂದ ಅಲ್ಲಿ ಒಂದು ಸಂಬಂಧ ಮಾಡಬೇಕು. ನೆಂಟರಾಗಿ ಒಂದು ಮನೆಗೆ ಬರ್ತಾರೆ, ಆ ಮನೆಯೊಂದು ಹುಡುಗಿ ಇದ್ರೆ ನೋಡ್ತಾರೆ, ಆ ಮನೆಯೊಂದು ಹುಡುಗ ಇದ್ರೆ ನೋಡ್ತಾರೆ, ನಮಗೊಂದು ಸಂಬಂಧ ಮಾಡ್ಬೋದಾ ಅಲ್ವಾ? ಒಳ್ಳೆ ಕುಟುಂಬ, ಇದೊಂದು ಒಳ್ಳೆ ಕುಟುಂಬ, ಇಲ್ಲಿ ನಾವು ಸಂಬಂಧ ಮಾಡ್ಬೋದು ಅಂತೇಳಿ ಸಂಬಂಧವನ್ನು ಮಾಡ್ತಾರೆ ಅಲ್ವಾ? ಹೌದು, ಸತ್ಯ ಅಲ್ವಾ? ಸತ್ಯ. ಒಂದು ಮನೆಯಿಂದ ತಗೊಂಡ್ರೆ ಹೇಗೆ, ಈ ಮನೆಯನ್ನು ಬಿಟ್ರೆ ಹೇಗೆ ಅಂತ, ಸಂಸಾರದಲ್ಲಿದ್ರೆ ಹೇಗೆ, ಸನ್ಯಾಸದಲ್ಲಿದ್ರೆ ಹೇಗೆ ಅಂತ, ಎರಡು ಒಂದೇ ಅಂತ ಹೇಳುದು. ಇಲ್ಲಿ ಹೋಗುವ ಸ್ಥಿತಿಗತಿಗಳು, ಇಲ್ಲಿಯ ಭಾವನೆಗಳು ಬೇರೆ, ಅಲ್ಲಿಯ ಭಾವನೆಗಳು ಬೇರೆ, ಆದ್ರೆ ಎರಡರಲ್ಲಿಯೂ ಕೆಲಸ ಒಂದೇ, ಭಗವಂತ ಕೊಟ್ಟ ಸೇವೆ ಒಂದೇ. ಅರ್ಥ ಆಗ್ತದ? ಅರ್ಥ ಆಗ್ತದೆ. ಸಂಸಾರದಲ್ಲಿ ನೀನು ಏನು ಮಾಡ್ತೀವಿ ಅದು ನನಗೆ, ಸನ್ಯಾಸದಲ್ಲಿ ನೀನು ಏನು ಮಾಡ್ತೀವಿ ಅದು ನನಗೆ. ಅರ್ಥ ಆಯ್ತಾ? ಅರ್ಥ. ಸಂಸಾರದಲ್ಲಿ ನೀನು ಅಭಿವೃದ್ಧಿ ಮಾಡ್ತಾನೆ ಹೋಗ್ಬೇಕು, ಸನ್ಯಾಸದಲ್ಲಿ ಎಲ್ಲವನ್ನು ನಾಶ ಮಾಡ್ತಾನೇ ಬರ್ಬೇಕು. ಒಂದ್ರಲ್ಲಿ ಕೂಡಿಸೋದು, ಒಂದ್ರಲ್ಲಿ ಕಳೆಯೋದು. ಅರ್ಥ ಆಯ್ತಲ್ಲ? ಅಲ್ಲಿ ಬೆಳಿತಾನೆ ಹೋಗುದು. ಅರ್ಥ ಆಯ್ತಲ್ಲ? ಸಂಸಾರದಲ್ಲಿ ಅಭಿವೃದ್ಧಿ, ಸನ್ಯಾಸದಲ್ಲಿ ಸ್ವಯಂ ನಾಶ. ಎಲ್ಲವನ್ನು ನಾಶ ಮಾಡಿಕೊಂಡೆ ಬಾ, ಹಂತ ಹಂತವಾಗಿಯೇ ನಾಶ ಮಾಡಿಕೊಂಡು ಬಾ. ಸಂಸಾರದಲ್ಲಿಯೂ ಇದ್ದು ಭಗವಂತನ ಸೇವೆ ಮಾಡ್ಬೋದು, ಎಷ್ಟೆಷ್ಟೋ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೋದು, ಎಷ್ಟೆಷ್ಟೋ ವಿಚಾರಗಳನ್ನು ಸಂಸಾರದಲ್ಲೇ ಮಾಡ್ಬೋದು. ಸನ್ಯಾಸಿ ಆಗ್ಬೇಕಾಗೇನಿಲ್ಲ, ಗಡ್ಡ ಬಿಡಬೇಕಾಗೇನಿಲ್ಲ, ಜಟೆ ಬಿಡಬೇಕಾಗೇನಿಲ್ಲ, ಸಂಸಾರದಲ್ಲಿ ಇದ್ದುಕೊಂಡೇ ಮಾಡ್ಬೋದು, ಸಂತೋಷವಾಗಿ ಖುಷಿ ಖುಷಿಯಾಗಿ ಮಾಡ್ಬೋದು, ಎಲ್ಲಾ ಸೇವೆಯನ್ನು ಮಾಡ್ಬೋದು. ಅರ್ಥ ಆಗ್ತದೆ? ಅರ್ಥ ಆಗ್ತದೆ. ಸಂಸಾರ ಎಂಬುದು ಪರಮಶ್ರೇಷ್ಠ ಅಂತ ಹೇಳುದು ಒಂದು ವಿಚಾರ. ಹಾಗೆ ಎಲ್ಲವನ್ನೂ ಬಿಟ್ಟು ಬಂದು ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ, ಮನೆ ಬೇಡ, ಹೆಂಡತಿ ಬೇಡ, ಗಂಡ ಬೇಡ, ಅರ್ಥ ಆಯ್ತಲ್ವ? ಯಾವುದು ಬೇಡ, ನನಗೆ ಭಗವಂತನನ್ನು ನೋಡಬೇಕು, ಆ ಜ್ಞಾನವನ್ನು ಪಡೆದುಕೊಳ್ಬೇಕು ಎಂಬ ಆಸೆಯಲ್ಲಿ ಎಲ್ಲವನ್ನು ಬಿಟ್ಟು ಬರ್ತಾರಲ್ವ, ಇವರು ಹೇಗಿರಬೇಕು? ಎಲ್ಲವನ್ನು ಬಿಟ್ಟು ಬಂದವರು ಎಲ್ಲವನ್ನು ಬಿಟ್ಟು ಬಂದ ಹಾಗೆ ಇದ್ರೆ ಒಳ್ಳೆ. ಹೌದು. ಎಲ್ಲವನ್ನು ಬಿಟ್ಟು ಬಂದ ಮೇಲೆಯೇ ಎಲ್ಲ ವಿಚಾರಗಳು ಯಾವ ರೀತಿ ಉಂಟು ಅಂತೇಳಿ ಗೊತ್ತಾಗುದು. ಎಲ್ಲಾದ್ರ ಜೊತೆ ಇರುವ ಗೊತ್ತಾಗುದಿಲ್ಲ ಅದು ಏನು ಅಂತೇಳಿ, ಅದರಿಂದ ಬಿಟ್ಟು ನೀವು ಹೊರಗೆ ಬಂದಾಗ ಗೊತ್ತಾಗುದು. ಅರ್ಥ ಆಯ್ತಲ್ವ? ಈ ಕಡೆ ಒಂದು ದನ ಮೇಯ್ತಾ ಇತ್ತು, ಅರ್ಥ ಆಯ್ತಲ್ಲ? ಅದು ಹೇಳ್ತಾರೆ, ಇಲ್ಲಿ ಹುಲ್ಲು ಒಣಗಿ ಹೋಗಿದೆ, ಅಲ್ಲಿ ಪಚ್ಚೆ ಪಚ್ಚೆ ಕಾಣ್ತಾ ಉಂಟು, ಅರ್ಥ ಆಯ್ತಲ್ವ? ಅಂದ್ರೆ ಹಸುರು ಹಸುರಾಗಿ ಕಾಣ್ತಾ ಉಂಟು ಅಲ್ಲಿ.
ನಾನು ಅಲ್ಲಿ ಹೋಗಿ ಊಟ ಮಾಡ್ತೇನೆ ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ ಕೂಡಲೇ ಇಲ್ಲಿ ಕೂಡ ಹುಲ್ಲು ಒಣಗಿದಲ್ಲ, ನಾನು ಇಲ್ಲಿವರೆಗೆ ಬರೆದಿತ್ತ ಅಲ್ಲೇ ಇದ್ರೆ ಒಳಗಿತ್ತು ಹೌದು ಎಂಬುದು ಸ್ಥಿತಿ ಬರ್ತದೆ. ಯಾವುದಕ್ಕೆ? ದನಕ್ಕೆ ಒಂದು ಜ್ಞಾನ ಆಗ್ತದೆ. ಹಾಗೆ ಅವರವರಿರುವ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕರ್ಮಕ್ಕೆ ತಕ್ಕಾಗಿ ನಿಮಗೆ ಭಗವಂತ ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ. ಎಲ್ಲವನ್ನು ಬಿಟ್ಟು ಬಂದ ಮೇಲೆ ಅವನಿಗೆ ಏನು ಹೆಸರು ಗೊತ್ತಾ? ಎಲ್ಲವನ್ನೂ ಬಿಟ್ಟು ಬಂದ, ಯಾವುದಿಲ್ಲ ಎಲ್ಲವನ್ನೂ ಬಿಟ್ಟವ, ಅರ್ಥ ಆಯ್ತಲ್ಲ? ಅವನಿಗೆ ಹೆಸರು ಸಾಧಕ ಅಂತೇಳಿ. ಅವ ಸನ್ಯಾಸಿ ಆಗ್ಲಿಲ್ಲ, ಅರ್ಥ ಆಯ್ತಲ್ವ? ಸಾಧಕನಾಗಿ ಇರ್ತಾರೆ. ಆ ಫಸ್ಟ್ ಸ್ಟೇಜ್ ಉಂಟಲ್ಲ, ಎಲ್ಲವನ್ನು ಬಿಟ್ಟು ಬಂದ ಅಂತ ಹೇಳಿದ ಫಸ್ಟ್ ಸ್ಟೇಜಲ್ಲೇ ಅವನಿಗೆ ಅವನೊಂದು ಕಟ್ಟುಪಾಡು ಹಾಕಿಕೊಳ್ಬೇಕು ಮುಖ್ಯವಾಗಿ. ಅರ್ಥ ಆಗ್ತೇವೆ? ಆ ಕಟ್ಟುಪಾಡಲ್ಲಿ ಮುಖ್ಯವಾಗಿ ಇರ್ಬೇಕಾದ ಏನು ಗೊತ್ತುಂಟ? ಎಂತಾಯ್ತು? ಆ ಕಟ್ಟುಪಾಡಲ್ಲಿ ಮುಖ್ಯವಾಗಿ ಇರ್ಬೇಕಾದ ಏನು ಅಂತ ಹೇಳಿದ್ರೆ ಸತ್ಯ, ಪ್ರೀತಿ, ನಂಬಿಕೆ, ಶರಣಾಗತಿ, ದಯೆ, ಕರುಣೆ, ಮಮತೆ, ವಾತ್ಸಲ್ಯ, ನಶ್ವರತ್ವ. ಒಟ್ಟಿನಲ್ಲಿ ಹೇಳಿದಾಗ ಎಲ್ಲವೂ ನೀನೇ ಅಪ್ಪ, ನನಗೆ ಯಾರು ಇಲ್ಲ ನಿನ್ನನ್ನು ಬಿಟ್ಟರೆ ಎಂಬ ಒಂದು ಕಟ್ಟುಪಾಡು ಹಾಕಿ ಅವನ ಸಾಧಕ ಸ್ಥಿತಿಯಲ್ಲಿ ಪ್ರಯಾಣ ಮಾಡಿದರೆ ಅವನೊಬ್ಬ ಸಾಧು ಆಗ್ತಾನೆ. ಬೇಸಿಕಲ್ಲೇ ಅವನಲ್ಲಿ ಅವನ ಕಟ್ಟುಪಾಡು ಇದ್ದರೆ ಅವ ಹಂತ ಹಂತವಾಗಿ ದಾಟಿ 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 ಅರ್ಥ ಆಯ್ತಲ್ವ? ಸಂಸಾರದಲ್ಲಿ ಶೂನ್ಯತ್ವವನ್ನು ಕಂಡವನು ಸನ್ಯಾಸಿ. ಅರ್ಥ ಆಯ್ತಾ? ಸನ್ಯಾಸಿ ಏನು ಬೇಕಾದ್ರೆ ಹೇಳ್ಬೋದು, ಜ್ಞಾನ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಸಾಧಕರಿಂದ ಸನ್ಯಾಸಿಯಾಗಿ ಹೋದವ. ಸಾಧಕನಾದವನಿಗೆ ಇದು ಪ್ರಯಾಣ ಸರಿ ಇಲ್ಲ, ಇದು ದಾರಿ ಸರಿ ಇಲ್ಲ ಅಂತ ರಿಟರ್ನ್ ಬರ್ಬೋದು. ಆ ಸನ್ಯಾಸ ಅಂತೇಳಿ ಆದ ನಂತರ ಅದು ರಿಟರ್ನ್ ಬರ್ಲಿಕ್ಕೆ ಬಹಳ ಕಷ್ಟ. ಅದರಲ್ಲೇ ಮುಂದೆ ಹೋಗ್ಬೇಕು. ಅರ್ಥ ಆಗ್ತದೆ? ಅದರಲ್ಲೇ ಯಾವುದೋ ರೀತಿಯಲ್ಲಿ ಮುಂದೆ ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಸಾಧಕನಾದ್ರೆ ಆಗಲ್ಲ, ಯಾವಾಗ ಬೇಕಾದ್ರೆ ರಿಟರ್ನ್ ಹೊಡಿಬಹುದು. ಸಂಸಾರಕ್ಕೂ ಬೇಕಾದ್ರೆ ಹೋಗ್ಬೋದು, ಸಂಸಾರಕ್ಕೂ ಬೇಕಾದ್ರೆ ಹೋಗ್ಬೋದು ಅವನಿಂದ, ಸಾಧಕನಿಗೆ. ಆ ಸನ್ಯಾಸ ಅಂತೇಳಿ ನಾವು ಒಂದು ರಿಜಿಸ್ಟರ್ ಆಗ್ತೇವಲ್ಲ, ಎಲ್ಲ ಬಿಟ್ಟು ಬಂದು ನನಗೆ ಏನು ಇಲ್ಲ ಅಂತೇಳಿ. ಈಗ ಕೆಲವು ಗುರು ಪರಂಪರೆಯಲ್ಲಿ ಇದೆ, ಏನು ಗೊತ್ತಾ? ಸನ್ಯಾಸ ದೀಕ್ಷೆ ತಗೊಳ್ಳುವಾಗ, ಸನ್ಯಾಸವನ್ನು ಸ್ವೀಕಾರ ಮಾಡುವಾಗ ತನ್ನ ಕರ್ಮಾದಿಗಳನ್ನು, ಅರ್ಥ ಆಯ್ತಲ್ಲ, ತನ್ನ ಶಾರ್ದಗಳನ್ನು, ನನ್ನ ತಿಥಿಯನ್ನು ಎಲ್ಲವನ್ನು ಮಾಡಿ ಮುಗಿಸ್ಬೇಕು. ನಾನು ಸತ್ತು ಹೋಗಿದ್ದೇನೆ, ನಾನು ಈ ಸಂಸಾರಕ್ಕೆ ಸೇರಿದವನಲ್ಲ, ಇನ್ನು ಮೇಲೆ ನೀವು ನನ್ನನ್ನು ಬಂಧು ಬಳಗ ಅಂತೇಳಿ ಹೇಳ್ಬಾರ್ದು, ಅಣ್ಣ ತಮ್ಮ ಅಂತ ಹೇಳ್ಬಾರ್ದು, ಅಣ್ಣ ತಂಗಿ ಅಂತ ಹೇಳ್ಬಾರ್ದು. ಅರ್ಥ ಆಯ್ತಾ? ಈ ಸಂಸಾರದ ಒಂದು ವಿಚಾರವೇ ಇಲ್ಲ, ಕಟ್ಟಾಯ್ತಲ್ಲಿ. ನೀವ್ಯಾರು, ನಾನು ಯಾರು? ನಾನು ಈ ಪ್ರಪಂಚದಲ್ಲಿ ಸತ್ತು ಹೋಗಿದ್ದೆ. ಅರ್ಥ ಆಯ್ತಲ್ವ? ಈ ಸನ್ಯಾಸ ಸ್ವೀಕಾರ ಮಾಡುವಾಗ ಇರುವ ಸ್ಥಿತಿಯಲ್ಲಿ, ಆ ಸ್ಥಿತಿಯಲ್ಲಿ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು. ನಾನು ಸತ್ತು ಹೋಗಿದ್ದೇನೆ ಅಂತ ಹೇಳಿ ಆಗಬೇಕಾದ್ರೆ ಅಲ್ಲಿ ಅನುಭವ ಪಟ್ಟಿರ್ಬೇಕಲ್ಲ, ಅನುಭವ ಪಟ್ಟು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು. ಆಗ ಸಾಧಕನಾಗಿದ್ದು ಸನ್ಯಾಸ ಬಂದ್ರೆ, ಆ ಬೇಸಿಕಲ್ಲಿ ಇಂಥ ಗುಣಗಳೆಲ್ಲ ಬಂದ್ರೆ, ಅರ್ಥ ಆಯ್ತಾ? ಈಗ ಹೇಳಿದೆಲ್ಲ ಈ ಸದ್ಗುಣಗಳೆಲ್ಲ ತನ್ನ ಒಳಗಿದ್ರೆ ಅದು ಸಾಧು ಆಗುವಾಗ ಇನ್ನಷ್ಟು ಪವಿತ್ರ ಆಗ್ತದೆ. ಆ ಸಾಧು ಆಗುವ ಇನ್ನಷ್ಟು ಪವಿತ್ರ ಆಗುವಾಗ ಅದು ಇನ್ನೂ ಮೇಲೆ ಹೋಗ್ತದೆ, ಅದೊಂದು ಯೋಗ್ಯ ಸ್ಥಾನಕ್ಕೆ ಹೋಗ್ತದೆ. ಅರ್ಥ ಆಯ್ತಲ್ಲ? ಅಲ್ಲಿ ಇನ್ನಷ್ಟು ಪವಿತ್ರವನ್ನು ಕಂಡುಕೊಳ್ತದೆ. ಅದು ಯೋಗಿಯನ್ನು ದಾಟಿ ಅದರಿಂದ ಮೇಲೆ ಹೋಗ್ತದೆ, ಜ್ಞಾನಿಗೆ ಹೋಗ್ತದೆ. ಎಲ್ಲ ಒಂದೇ, ಆದ್ರೆ ಅದರಲ್ಲಿರುವ ಸ್ಥಾನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು, ಅವರ ಸ್ಥಿತಿಗತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಅರ್ಥ ಆಯ್ತಲ್ಲ? ನೋಡ್ಲಿಕ್ಕೆಲ್ಲರೂ ಜ್ಞಾನಿಗಳಾಗಿ ಕಾಣ್ತಾರೆ, ಅರ್ಥ ಆಯ್ತಲ್ವ? ವಿಭೂತಿ ಹಾಕಿರ್ತಾರೆ, ಕೆಲವರು ಗಂಧ ಹಾಕಿರ್ತಾರೆ, ಕೆಲವರು ಅವರ ರೀತಿ ಅನುಷ್ಠಾನವನ್ನು ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ನೋಡುವವರಿಗೆ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ, ಜೊತೆಗೆ ಇದ್ದು ಅನುಭವಿಸಿದಲ್ಲಿ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಅದು
1 ವರ್ಷ 2 ವರ್ಷ 3 ವರ್ಷ ಅಂತೇಳಿ ಸಾಧ್ಯನೇ ಇಲ್ಲ. ಹ್ಮ್. ಅದು ನೀವು ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಒಳಗೆ ಶುದ್ಧ ಇರಬೇಕು ಅಂತ ಹೇಳುದು. ಹೌದು, ಅರ್ಥ ಆಯ್ತದ? ಅರ್ಥ ಆಗ್ತದೆ. ಆ ರೀತಿಯಾಗಿ ನಾವು ಪ್ರಯಾಣ ಮಾಡ್ತಾ ಮಾಡ್ತಾ ಹೋಗುವ ಶುದ್ಧವಾಗಿ ಪ್ರಯಾಣ ಮಾಡ್ತಾ ಹೋಗುವಾಗ ಹ್ಮ್. ಸಂಸಾರದಲ್ಲಿ ಶೂನ್ಯತ್ವವನ್ನು ಕಂಡವನು ಸನ್ಯಾಸಿ, ಸನ್ಯಾಸದಲ್ಲಿ ಶೂನ್ಯತ್ವವನ್ನು ಕಂಡವನು ಪರಬ್ರಹ್ಮ. ಚಿರಚಿತ್ರಂಬಲ. ಆ ಸನ್ಯಾಸದಲ್ಲಿ ಕೂಡ ಶೂನ್ಯತ್ವವನ್ನು ಕಂಡುಕೊಳ್ಬೇಕು ಅಂತ ಹೇಳುದು. ಸನ್ಯಾಸವೇ ಅಂತ್ಯ ಅಲ್ಲ, ಸನ್ಯಾಸಕ್ಕಿಂತ ಮೇಲೆ ಇನ್ನೂ ಹಲವಾರು ವಿಚಾರಗಳಿದೆ, ಬೇಕಾದಷ್ಟಿದೆ. ಹೌದು. ಅರ್ಥ ಆಯ್ತಲ್ವಾ? ಹೌದು. ಅದು ವರ್ಣನೆ ಮಾಡ್ಲಿಕ್ಕೆ ಅಸಾಧ್ಯ. ಕೆಲವು ಜ್ಞಾನಿಗಳ, ಕೆಲವು ಯೋಗಿಗಳ, ಕೆಲವು ಮಹಾನ್ ಸಾಧು ಸಂತರ ವಿಚಾರವನ್ನೆಲ್ಲ ಹ್ಮ್. ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್. ಎಷ್ಟು ವರ್ಷ ಇದ್ದು ಗೊತ್ತಾಗ್ಲಿಕ್ಕಿಲ್ಲ. ಮನಸ್ಸು ಶುದ್ಧವಿದ್ದ ಪಕ್ಷದಲ್ಲಿ, ಹ್ಮ್. ಆತ್ಮ ಶುದ್ಧವಿದ್ದ ಪಕ್ಷದಲ್ಲಿ ಆ ಭಗವಂತನ ಸಾಕ್ಷಾತ್ಕಾರ ಹ್ಮ್. ಆ ಗುರುವಿನ ಸ್ವರೂಪದಲ್ಲಿ ಆಗಿಬಿಡುತ್ತದೆ. ಹ್ಮ್. ಅರ್ಥ ಆಗ್ತದೆ ನಿಮ್ಗೆ? ಅರ್ಥ ಆಗ್ತದೆ. ಒಂದು ವಿಚಾರ. ಈಗ ನಾವು ಪುನಃ ಸಂಸಾರಕ್ಕೆ ಹೋಗ್ಬೇಕು. ಹ್ಮ್. ಸಂಸಾರದಲ್ಲಿ ಎಲ್ಲವನ್ನು ಮಾಡಬಹುದು ಅಂತ ಹೇಳಿದಲ್ವಾ? ಹೌದು. ಆ ಸಂಸಾರದಲ್ಲಿ ನಾವೆಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುದು ಯಾವತ್ತುಂಟ? ಅವನ ಮೇಲೆ ಅವನಿಗೆ ನಂಬಿಕೆ ಬರುವಾಗ. ಹ್ಮ್. ಆ ಸಂಸಾರದಲ್ಲಿ ಅವನಿಗೆ ಅಂತ ಡ್ಯೂಟಿ ಕೊಟ್ಟಿದ್ದಾರೆ. ಹ್ಮ್. ನೀನು ಈ ಪುಣ್ಯವನ್ನು ಮಾಡಲೇಬೇಕು, ಹ್ಮ್. ಇಂಥವಳ ಜೊತೆ ನೀನು ಸಂಸಾರ ಮಾಡಲೇಬೇಕು, ಹ್ಮ್. ಅವಳಿಗೆ ಇಂಥವನ ಜೊತೆ ಸಂಸಾರ ಮಾಡಲೇಬೇಕು, ಹ್ಮ್. ಇಷ್ಟೇ ಮಕ್ಕಳು ಇರಬೇಕು, ಈ ಮಕ್ಕಳನ್ನು ಸಾಕಬೇಕು, ಇಷ್ಟು ಜವಾಬ್ದಾರಿಗಳಿದೆ. ಹ್ಮ್. ಇದು ಅವನ ಕರ್ಮಕ್ಕೆ ಕೊಟ್ಟಂತ ಸ್ಥಿತಿ. ಹ್ಮ್. ಅವನ ಜನ್ಮದಲ್ಲಿ ಮಾಡಿದ ಕರ್ಮ ಉಂಟಲ್ವಾ, ಅದು ಹೆಣ್ಣಾದ್ರೂ ಸರಿ, ಗಂಡ ಆದ್ರೂ ಸರಿ, ಆ ಮಕ್ಕಳಾದ್ರೂ ಸರಿ. ಹ್ಮ್. ಈ ಗಂಡ ಹೆಂಡತಿ ಮಕ್ಕಳು, ತಾಯಿ ತಂದೆ ಮಕ್ಕಳು ಉಂಟಲ್ವಾ, ಹ್ಮ್. ಇದು ಅವರವರ ಜೀವನದಲ್ಲಿರುವ ಅವರ ನಿಜವಾದ ಕರ್ಮದ ಸ್ಥಿತಿಗಳು. ಹ್ಮ್. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾ. ನನ್ನ ಸ್ಥಿತಿ ಕುಟುಂಬದಲ್ಲಿ ಕೊಟ್ಟಿದ್ದಾರೆ, ಸಂಸಾರದಲ್ಲಿ ಕೊಟ್ಟಿದ್ದಾರೆ, ಇಲ್ಲೇ ಎಲ್ಲ ಉಂಟು ನನಗೆ. ಭಗವಂತ ಇಲ್ಲೇ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಹ್ಮ್. ಅದು ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಮಗ ಅಂತ ಮಾಡುದಲ್ಲ ಸೇವೆ. ಅದು ಭಗವಂತನ ಒಂದು ಕರ್ಮ ಅಂತೇಳಿ, ಅವನು ನನಗೆ ಕೊಟ್ಟ ಕರ್ಮ ಅಂತ ಪವಿತ್ರವಾದ ಭಕ್ತಿಯಿಂದ ಮಾಡ್ಬೇಕು. ಭಗವಂತನ ಹತ್ರ ಹೋಗ್ಲಿಕ್ಕೆ ಹೌದು, ನನ್ನ ಕರ್ಮ ಇದು. ಹ್ಮ್. ಅರ್ಥ ಆಯ್ತಲ್ವಾ? ಭಗವಂತನ ಹತ್ರ ನಾನು ಹೋಗ್ಬೇಕಾದ್ರೆ ಈ ಫ್ಯಾಮಿಲಿಯಲ್ಲಿ ನಾನು ಚೆನ್ನಾಗಿರ್ಬೇಕು. ಹೌದು. ಆ ಫ್ಯಾಮಿಲಿಯಲ್ಲಿ ನಾನು ಚೆನ್ನಾಗಿರ್ಬೇಕಾದ್ರೆ ಆ ಫ್ಯಾಮಿಲಿಯಲ್ಲಿ ಕೂಡ ಇರಬೇಕು ಅಂತ ಹೇಳುದು. ಸತ್ಯವಾಗ್ಲು ಈ ಸತ್ಯವಿರಬೇಕು, ಪ್ರೀತಿ ಇರಬೇಕು, ಶರಣಾಗತಿ ಇರಬೇಕು, ನಂಬಿಕೆ ಇರಬೇಕು, ಇಂಥ ಸದ್ಗುಣಗಳು ಅಲ್ಲಿಯೂ ಇರಬೇಕು. ಹೌದು. ಆಗ ಮನೆಯೇ ಮಂತ್ರಾಲಯ ಆಗ್ತದೆ. ಹ್ಮ್. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಮನಸ್ಸೇ ದೇವಾಲಯ ಆಗ್ತದೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಆ ಮನೆ ನಂದ ಗೋಕುಲದಾಗಿರ್ತದೆ. ಹೌದು. ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡ್ರೆ, ಒಬ್ಬರನ್ನೊಬ್ರು ಬಿಟ್ಟು ಕೊಟ್ಟು ಹೋದ್ರೆ, ಹ್ಮ್. ಅರ್ಥ ಆಗ್ತದೆ. ಅರ್ಥ ಆಗ್ತದೆ. ಅಲ್ಲೇ ಈ ಜ್ಞಾನದ ಸ್ಥಿತಿಯನ್ನು ಕಂಡುಕೊಳ್ಬಹುದು ಅಂತ ಹೇಳುದು. ಎಲ್ಲಿ? ಮನೆಯಲ್ಲಿ, ಅದೇ ಮನೆಯ ಒಳಗೆ. ಹ್ಮ್. ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಯಾವ ಗುರುಗಳ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತದೆ. ಅರ್ಥ ಆಗ್ತದೆ. ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಹ್ಮ್. ನಿಮ್ಮ ಆತ್ಮ ಶುದ್ಧವಾಗಿ ನಿಮ್ಮಲ್ಲಿ ನಿಜವಾದ ಪ್ರೀತಿ ಅಂತ ಗೊತ್ತಾಯ್ತಲ್ಲ, ನಿಸ್ವಾರ್ಥವಾದ ಎಕ್ಸ್ಪೆಕ್ಟೇಷನ್ ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲದ ಪ್ರೀತಿ ಹ್ಮ್. ನಿಮ್ಮ ಒಳಗೆ ಇರುವಾಗ, ಆತ್ಮ ಶುದ್ಧದಲ್ಲಿರುವಾಗ, ನಿಮಗೆ ಏನು ಕೇಳಿದ್ರು ಆ ಸ್ಥಳದಲ್ಲೇ ಭಗವಂತ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ತಾನೆ. ಒಂದು ವಿಚಾರ. ಇದು ಹೇಳಲಿಕ್ಕೆ ತುಂಬಾ ಸುಲಭ, ಪಾಲಿಸಲಿಕ್ಕೆ ಕಷ್ಟ, ಪಾಲಿಸ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲವೂ ವಿಧಿ ನಿಯಮದಂತೆ ಆಗುದು. ಹ್ಮ್. ಅರ್ಥ ಆಗ್ತದ? ಅರ್ಥ ಆಗ್ತದೆ. ಪ್ರತಿಯೊಂದು ವಿಚಾರವು ವಿಧಿ ನಿಯಮದಂತೆ ಆಗುದು. ಅದು ಎಷ್ಟು ಸಹ ಈ ಪ್ರಪಂಚಕ್ಕೆ ಹೇಳಿದ ಮಹಾನ್ಗಳಿದ್ದಾರೆ, ಅವರಲ್ಲಿ ಹೆಸರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಬಂದು ಹೋದ ಮಹಾನ್ಗಳ ಹೆಸರನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಂತ ಮಹಾಪುರುಷರೆಲ್ಲ ಬಂದು ಹೋಗಿದ್ದಾರೆ. ಎಂತೆಂಥ ಜ್ಞಾನ ಇದ್ದವರು, ಎಂತೆಂಥ ಶಕ್ತಿ ಇದ್ದವರು, ಎಂತೆಂಥ ಜ್ಞಾನದ ಅದ್ಭುತ ಮಾತುಗಳನ್ನೆಲ್ಲ ಹೇಳಿದ್ದಾರೆ ಅಲ್ವಾ? ಜ್ಞಾನೋಪದೇಶವನ್ನು ಮಾಡಿದ್ದಾರೆ ಪ್ರಪಂಚಕ್ಕೆ ಬೇಕಾಗಿ, ಪ್ರಪಂಚದ ಒಳಿತಿಗೆ ಬೇಕಾಗಿ, ಈ ಮಾನವ ಜನ್ಮದ ಉದ್ಧಾರಕ್ಕೆ ಬೇಕಾಗಿ, ಈ ಮಾನವ ಜನ್ಮದ ಕಲ್ಯಾಣಕ್ಕೆ ಬೇಕಾಗಿ, ಈ ಮನುಷ್ಯರಿಗೆ ಬೇಕಾಗಿ. ಅವರೆಲ್ಲಾ ಸ್ಥಿತಿಯನ್ನು ಮರೆತು ಈ ಮನುಷ್ಯರ ಜೊತೆ ಬೆರೆತು ಈ ಲೋಕ ಕಲ್ಯಾಣ ಆಗಲಿ ಅಂತೇಳಿ ಅನೇಕ ರೀತಿಯಲ್ಲಿ ಜ್ಞಾನೋಪದೇಶ ಮಾಡಿ ಕೂಡ ಪ್ರಪಂಚ ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ, ಒಂದು ಮನೆ ಸರಿಯಾಗ್ಲಿಲ್ಲ ಅಂತ ಹೇಳಿದ್ರೆ, ಇದು ಯಾರ ತಪ್ಪು? ಇದು ಯಾರ ತಪ್ಪು ಅಂತ ಕೇಳುದು. ತಪ್ಪು ಅಂದ್ರೆ ಅದು ವಿಧಿಯ ನಿಯಮವೇ ಆಗಿರುವಾಗ ಮತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಅನುಸರಿಸಿಕೊಂಡು ಹೋಗ್ಬೇಕು.
ಅರ್ಥ ಆಯ್ತಲ್ವಾ? ಅರ್ಥ. ಈಗ ಒಬ್ಬ ಹೇಳ್ತಾರೆ ಅದು ಮಾಡಬೇಡ ಸರಿ ಇಲ್ಲ ಅಂತ, ಹ್ಮ್ ಅದನ್ನು ದಾಟಿ ಅವ ಮಾಡ್ತಾನೆ ಅಂತ ಹೇಳಿದರೆ ಅದು ಅವನ ಕರ್ಮ, ಅವನ ವಿಧಿ. ಹ್ಮ್ ಅವನಿಗೆ ಬುದ್ಧಿ ಇಲ್ಲ ಅಂತಲ್ಲ, ಹೌದು. ಅವನಿಗೂ ಬುದ್ಧಿ ಉಂಟು, ಮಾಡುವನಿಗೂ ಬುದ್ಧಿ ಇದೆ. ಮಾಡುವವನಿಗೂ ಹ್ಮ್ ಬುದ್ಧಿ ಇದೆ. ಹೌದು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಆದ್ರೆ ಅವನ ಕೈಯಿಂದ ಆಗ್ತದೆ, ಅದು ಅವನನ್ನು ಮೀರಿ ಆಗ್ತದೆ. ಅರ್ಥ ಆಗ್ತದೆ? ಅರ್ಥ ಆಗ್ತದೆ. ಅವನನ್ನು ಮೀರಿ ಆಗ್ತದೆ ಅಂತ ಹೇಳಿದ್ರೆ ಅವನೊಂದು ಕರ್ಮಕ್ಕೆ ಸಂಬಂಧಪಟ್ಟ ವಿಚಾರ. ಹ್ಮ್ ಅವ ಆ ವಿಷಯದಲ್ಲಿ ಪಾಲ್ಗೊಳ್ಳಲೇಬೇಕು, ಹ್ಮ್ ಬೇರೆ ದಾರಿ ಇಲ್ಲ. ಹ್ಮ್ ಅರ್ಥ ಆಗ್ತದೆ? ಅರ್ಥ ಆಗ್ತದೆ. ಇಷ್ಟು ವಿಚಾರ ನಾನು ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದ್ರೆ, ಹ್ಮ್ ಆ ಭಗವಂತನನ್ನು ನೋಡಬೇಕು, ಆ ಶಕ್ತಿಯನ್ನು ನೋಡಬೇಕು, ಜ್ಞಾನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನೀವಿರುವ ಸ್ಥಿತಿಯಲ್ಲೇ ನೋಡಿಕೊಳ್ಳಿ ಅಂತ ಹೇಳುದು. ಹ್ಮ್ ಈಗ ನೀನು ಅಡುಗೆ ಮಾಡ್ತಿ, ಹೌದು. ಪ್ರಸಾದ ಮಾಡ್ತಿ ಹ್ಮ್ ಅಲ್ವಾ? ಹೌದು. ಆ ಪ್ರಸಾದದ ಮನೆಯೇ ನಿನಗೆ ಗುರುವಿನ ಸ್ಥಾನ. ಗುರುವೇಶ್ವರ. ಅಲ್ಲೇ ಗುರು ಇದ್ದಾರೆ, ಅಲ್ಲೇ ಜ್ಞಾನ ಉಂಟು, ಅಲ್ಲೇ ಅನ್ನಪೂರ್ಣೇಶ್ವರಿ ಇರುವುದು, ಹ್ಮ್ ಅಲ್ಲೇ ಜ್ಞಾನ ವೈರಾಗ್ಯ ಭಿಕ್ಷಾಂದೇಹಿ ಆಗು. ಹ್ಮ್ ಆಗ ಪ್ರಸಾದ ಮಾಡುವ ಸ್ಥಿತಿಯನ್ನೇ ನೀನು ದೈವಿಕ ಸ್ಥಿತಿಯಲ್ಲಿ ಮಾಡ್ತಾ ಹೋಗುವಾಗ, ಹ್ಮ್ ಆ ಪ್ರಸಾದದ ಮೇಲೆ ನಿಂಗೆ ಪ್ರೀತಿ ಬರುವಾಗ, ಹ್ಮ್ ಅರ್ಥ ಆಗ್ತಾ ಹೇಳುದು? ಹ್ಮ್ ಆ ಒಂದೊಂದು ಪ್ರಸಾದದಲ್ಲಿ ಕೂಡ ಈ ಪ್ರಸಾದ ಊಟ ಮಾಡುವವರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಹ್ಮ್ ಅವರ ಅನೇಕ ರೀತಿಯ ಸಮಸ್ಯೆಗಳಿಗೆ ಈ ಪ್ರಸಾದ ಒಂದು ಉತ್ತರ ಆಗಬೇಕು ಅಂತ ಹೇಳುದು. ಆ ಪ್ರೀತಿಯ ಒಂದು ಮನಸ್ಸಿನಲ್ಲಿ ಮಾಡುವಾಗ ಉಂಟಲ್ವಾ, ಹ್ಮ್ ಅದರ ರಿಸಲ್ಟ್ ಅನ್ನು ನೀನು ನೋಡುವಾಗ ಉಂಟಲ್ವಾ, ನಿನಗೆ ಗೊತ್ತಾಗುದು ನಿನ್ನ ಒಳಗಿನ ವಿಷಯ ಏನು ಅಂತೇಳಿ, ಆ ಮನಸ್ಸಿನ ಶಕ್ತಿ ಏನು ಅಂತೇಳಿ, ಆ ಶುದ್ಧತೆಯ ಒಂದು ಶಕ್ತಿ ಏನು, ಆ ಆತ್ಮದ ಒಂದು ಶಕ್ತಿ ಏನು, ಆತ್ಮ ಏನು ಮಾಡ್ತದೆ ಅಂತ ಗೊತ್ತಾಗುದು ಆಗ. ಹ್ಮ್ ಅರ್ಥ ಆಗ್ತದೆ? ಅರ್ಥ ಆಗ್ತದೆ. ಇನ್ನೊಬ್ಬ ಬಿಸ್ನೆಸ್ ಮಾಡ್ತಾನೆ, ಯಾವುದೊಬ್ಬ ಬಿಸ್ನೆಸ್, ಆ ಬಿಸ್ನೆಸ್ ನಲ್ಲೇ ಸತ್ಯವಂತನಾಗಿರ್ಲಿ ಅವ. ಹ್ಮ್ 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 ಆ ಬಿಸ್ನೆಸ್ ಮಾಡಿಕೊಂಡೇ ಏನು 10 ಜನಕ್ಕೆ ಏನಾದ್ರು ಒಳಿತು ಮಾಡ್ತಾ ಹೋಗು, ಯಾರ ಮನಸ್ಸು ನೋಯಿಸಬೇಡ, ಎಲ್ಲರಿಗೂ ಸಂತೋಷವಾಗಿರು. ಇನ್ನೊಬ್ಬ ಇದೇ ರೀತಿ ಒಂದೊಂದೊಂದು ಫೀಲ್ಡ್ ಉಂಟು, ಬೇರೆ 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 ಫೀಲ್ಡ್ ಉಂಟು. ಹೌದು. ಅವರವರ ಆಯಾ ಫೀಲ್ಡ್ ಅಲ್ಲೇ ಒಳ್ಳೇದು ಮಾಡಿದ್ರೆ ಸಾಕು. ಅಲ್ಲೇ ಅದನ್ನೇ ಕಾಯಕವೇ ಕೈಲಾಸ. ಖಂಡಿತವಾಗಿ ಕಾಯಕವೇ ಕೈಲಾಸ. ಕೈಲಾಸ ಇದನ್ನು ತಿಳಿಲಿಲ್ಲದ ಮನುಷ್ಯರು ತಿಳಿದಿಲ್ಲ. ಅದನ್ನಲ್ಲಿ ಹೇಳಿದ್ರು, ಎಷ್ಟೋ ಮಹಾಜ್ಞಾನಿಗಳು ಬಂದು ಹೋಗಿದ್ದಾರೆ, ಹೌದು. ಎಲ್ಲಾ ವಿಷಯವನ್ನು ಹೇಳಿದ್ದಾರೆ. ಹೌದು. ಆದ್ರೆ ಯಾಕೆ ಪ್ರಪಂಚ ಬದಲಾಗ್ಲಿಲ್ಲ? ಹ್ಮ್. ಕೇಳುವಾಗ ಅವರು ಹೇಳುದಲ್ಲ ಸರಿ ಅಂತ ಅನಿಸ್ತದೆ, ಹೌದು. ಕೇಳುವಾಗ ಆಚರಣೆಗೆ ತರುವಾಗ ಅದು ಕಷ್ಟ ಆಗ್ತದೆ. ತುಂಬಾ ಕಷ್ಟ ಆಗ್ತದೆ ಅಲ್ವಾ? ಹೌದು. ಸತ್ಯ ಅಲ್ವಾ? ಸತ್ಯ. ಸತ್ಯ ಅಲ್ವಾ? ಪಾಲಿಸ್ಲಿಕ್ಕೆ. ಸತ್ಯ ಅಲ್ವಾ? ಹೌದು. ಆ ಪಾಲಿಸ್ಲಿಕ್ಕೆ ಕಲಿಯುವುದು ಉಂಟಲ್ವಾ, ಹೌದು. ಅದನ್ನ ನಾವು ಆಚರಣೆಗೆ ತರ್ತೇವಲ್ವಾ, ಹ್ಮ್ ಅದು ಒಬ್ಬ ಸಾಧಕನ ಸ್ಥಿತಿ. ಎಷ್ಟೇ ಕಷ್ಟ ಆದ್ರೂ ಅವನದು ಆ ಕಠಿಣ ದಾರಿಗೂ ಮಾಡೇ ಮಾಡ್ತಾನೆ. ಮಾಡೇ ಮಾಡ್ತಾನೆ ನಾವು. ಒಂದು ವಿಚಾರ. ಅದೇ ರೀತಿ ಆ ಪ್ರೀತಿ ಸದ್ಗುಣಗಳೆಲ್ಲ ತುಂಬಿದ ಸಂಸಾರಸ್ಥ ಕೂಡ ಉಂಟಲ್ವಾ, ಹ್ಮ್ ಆ ಪ್ರೀತಿ ತುಂಬಿದ ಸದ್ಗುಣ ತುಂಬಿದ ಸಂಸಾರಸ್ಥ, ಅವ ಸಂಸಾರದಲ್ಲೇ ಒಬ್ಬ ಸಾಧಕ. ಎರಡರಲ್ಲೊಂದು ಹೋರಾಟ ಉಂಟೇ ಉಂಟು, ಮಹಾ ಹೋರಾಟ. ಖಂಡಿತವಾಗಿ ಘರ್ಷಣೆ, ಸಂಘರ್ಷದ ಹೋರಾಟ. ಭಕ್ತಿ ದೊಡ್ಡದ ಶಕ್ತಿ ದೊಡ್ಡದ ಅಂತ ಕೇಳಿದ್ರೆ ಏನ್ ಹೇಳುದು? ಎರಡು ಒಂದೇ ಅಂತ ಅಲ್ವಾ? ವಿಷಯ ಹೇಳುದು ಭಕ್ತಿಯೇ ಶ್ರೇಷ್ಠ ಅಂತ ಹೇಳುದು. ಹೌದು. ಯಾಕೆ ಅಂತ ಹೇಳಿದ್ರೆ ಸುಲಭದಲ್ಲಿ ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಆಂಜನೇಯ ಹನುಮಂತನಿಗೆ ಅರ್ಥ ಆಯ್ತಲ್ವಾ, ಅವನಿಗೆ ರಾಮನ ಮೇಲೆ ಭಕ್ತಿ ಮಾತ್ರ ಇತ್ತು, ಆದ್ರೆ ಅವನ ಶಕ್ತಿಯ ಬಗ್ಗೆ ಅರಿವಿರಲಿಲ್ಲ. ಅರ್ಥ ಆಯ್ತಲ್ವಾ? ಭಕ್ತಿ ಬಹಳ ಶ್ರೇಷ್ಠ. ಆಗ ಭಕ್ತಿ, ನಿಜವಾದ ಭಕ್ತಿ ಒಬ್ಬರಿಗೆ ಯಾರೊಳಗೆ ಉಂಟು, ಆ ನಿಜವಾದ ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿ, ತನ್ನ ಅಂತರಾತ್ಮದಲ್ಲಿ ಆಗುವ ಪ್ರೀತಿ ಅದು. ಆದ ಕಾರಣ ಆಂಜನೇಯನಿಗೆ ತೋರಿಸಿದ್ರು, ಹೃದಯವನ್ನು ಬಿಡಿಸಿ ತೋರಿಸಿದ್ರು ಅಲ್ವಾ. ರಾಮ ಮತ್ತೆ ಸೀತೆ ಯಾವಾಗಲೂ ನನ್ನ ಒಳಗೆ ಇದ್ದಾರೆ ಅಂತೇಳಿ ಅಲ್ವಾ. ಅದು ಗುರುದೇವ, ಇದು ಗುರು ತಾಯಿ ಅಂತೇಳಿ ಜ್ಞಾನದ ಭಾಷೆಗೆ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಇನ್ನೊಂದು ಭಾಷೆ ಹೇಳಿದ್ರೆ ಇವರೇ ನನಗೆ ತಾಯಿ ತಂದೆ ಅಂತೇಳಿ. ಅರ್ಥ ಆಯ್ತಲ್ವಾ? ವಿಷಯ ಹೇಳುತ್ತಾನೆ. ಆಗ ಭಕ್ತಿ ಇದ್ದ ಕಾರಣದಲ್ಲಿ ಆಗ ಶಕ್ತಿಯಲ್ಲಿ ಉಂಟು ಭಕ್ತಿ. ಶಕ್ತಿಯಿಂದ ಭಕ್ತಿ ಬರುವುದಿಲ್ಲ, ಭಕ್ತಿಯಿಂದ ಶಕ್ತಿ ಬರುವುದು. ಭಕ್ತಿ ಎಂಬುದು ಸಂಸಾರಸ್ಥರಿಗೆ ಯಾವಾಗಲೂ ಮಾಡ್ತಾ ಇರ್ತಾರೆ. ಅವರು ಯಾವಾಗಲೂ ಅವ್ರಿಗೆ ಮಾಡ್ಲಿಕ್ಕೆ ಆಗ್ತದೆ ಭಕ್ತಿಯನ್ನು. ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾನೆ ಇರ್ತಾರೆ. ಏನಿಲ್ಲದ್ರೆ ಮನೇಲಿ ಒಂದು ಊದುಗಟ್ಟಿ ಆದ್ರೂ ಉಳಿಸಿರ್ತಾರೆ. ಈ ಶಕ್ತಿ ಇದ್ದ ಉಂಟಲ್ವ, ಅವನ ಥಾಟ್ಸೇ ಬೇರೆ ಇರ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಬರುವವರಿಗೆ, ಸಾಧಕರಿಗೆ, ಇವರಿಗೆ ಒಂದು ಶಕ್ತಿ ಇರ್ತದೆ, ಒಂದು ಪವರ್ ಇರ್ತದೆ. ನಾನು ಮಾಡ್ಬೇಕಿದೆಲ್ಲ, ಹೌದು, ಪೂಜೆ ನಾನು ಮಾಡ್ಬೇಕಾ, ಅನೇಕ ಬಾರಿ ಅನಿಸ್ತದೆ ಅವರಿಗೆ. ಏನೋ ಬೇಡ ವಿಚಾರ ಅಲ್ಲ, ನಮ್ಮ ಸ್ಥಿತಿಯೇ ಬೇರೆ ಎಂಬ ವಿಚಾರ ಬರ್ತದೆ.
ಆಗ ಈ ಶಕ್ತಿ ಇದ್ದವ ಸೋಲುದು. ಅವನಿಗೆ ಆ ಥಾಟ್ಸ್ ಬರ್ಲಿಕ್ಕೆ ಕಾರಣ ಏನು ಗೊತ್ತುಂಟು? ಅವನೊಳಗಿರೋ ಅಹಂಕಾರ, ಅಹಂ ತತ್ವ, ನಾನು ಎಂಬ ಅಹಂಕಾರ. ನಾನು 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 ಇಷ್ಟೆತ್ತರಕ್ಕೆ ಹೋದೆ, ನಾನು ಇಷ್ಟೆತ್ತರಕ್ಕೆ ಬೆಳೆದೆ, ಇಷ್ಟೆತ್ತರಕ್ಕೆ ಬೆಳೆದೆ, ನನ್ನಿಂದ ಅದಾಗ್ತದೆ, ನನ್ನಿಂದ ಇದಾಗ್ತದೆ, ನನ್ನಿಂದ ಅದು ಮಾಡಿಕೊಡ್ಲಿಕ್ಕೆ ಆಗ್ತದೆ, ಇದು ಮಾಡಿಕೊಡ್ಲಿಕ್ಕೆ ಆಗ್ತದೆ. ಆ ಒಂದು ಬಂದ ಭಕ್ತನ ಒಂದು ವಿಚಾರವನ್ನು ನಾನು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೇನೆ. ಇಲ್ಲಿ ಎಷ್ಟೋ ಕೋಟಿ ಭಕ್ತರು ಬರ್ತಾರೆ, ನಾನು ಹೇಳಿದೆಲ್ಲ ನಡೀತದೆ, ನಾನು ಕೊಟ್ಟದೆಲ್ಲ ಆಗ್ತದೆ ಎಂಬ ವಿಚಾರ ಒಬ್ಬರೊಳಗೆ ಬಂದ್ರೆ ಅದು ಸತ್ಯ ಸ್ಥಿತಿ ಅಲ್ಲ. ಖಂಡಿತವಾಗ್ಲೂ ಅರ್ಥ ಆಯ್ತಾ? ಅರ್ಥ ಆಯ್ತು. ಒಬ್ಬ ಸಾಧಕ ಇರುವುದು ಯಾಕೆ? ಆ ಸಾಧಕ ಹೋಗಿ ಸಾಧು ಆಗುದು ಯಾಕೆ? ಆ ಸಾಧು ಹೋಗಿ ಸಂತನಾಗುದು ಯಾಕೆ? ಆ ಸಂತ ಹೋಗಿ ಯೋಗಿ ಆಗುದು ಯಾಕೆ? ಹೀಗೆ ಒಂದೊಂದೊಂದು ವರ್ಷ ಹಾಗೆ ಋಷಿಯಲ್ಲಿ ಹೋಗಿ ಮುಟ್ತದೆ ಮೂಲ. ಅರ್ಥ ಆಯ್ತಲ್ಲ? ಋಷಿ ಮುನಿ ಅಂತ ಹೇಳಿದ್ರು ಅವರು, ಅಲ್ಲಿಗೆ ಹೋಗಿ ತಲುಪ್ತದೆ, ಋಷಿ ಮುನಿ ಹೋಗಿಯೇ ತಲುಪುದು. ಅರ್ಥ ಆಯ್ತಲ್ಲ? ಫೈನಲ್ ಅದ್ವಿ. ಈ ಸ್ಥಿತಿಯಲ್ಲಿ ಯಾಕೆ ಬರುದು, ಯಾವ ಕಾರಣಕ್ಕೆ ಬೇಕಾಗಿ ಬರುದು ಅಂತ ಹೇಳಿದ್ರೆ, ಅವರು ಬಂದ ಭಕ್ತನಿಗೆ ನಿನಗೆ ಒಳ್ಳೇದಾಗಲಿ, ನಿನಗೆ ಅದು ಮಾಡಿಕೊಡ್ತೇನೆ, ನಿನಗೆ ಇದು ಮಾಡಿಕೊಡ್ತೇನೆ, ನಿನಗೆ ಒಳ್ಳೇದಾಗ್ತದೆ ಅಂತ ಅವ್ರಿಗೆ ಹೇಳುದೇ ಇಲ್ಲ. ಅವ್ರು ಹೇಳುದೇನು ಗೊತ್ತಂತ? ಸತ್ಯವನ್ನು ಹೇಳ್ತಾರೆ. ನೀನು ಮಾಡಿದ ನೀನು ಅನುಭವಿಸ್ಬೇಕು, ಅದು ನಿನಗೆ ಬಿಟ್ಟ ವಿಚಾರ, ಅದು ನಿನ್ನ ಕರ್ಮ, ಅದು ನನ್ನಿಂದಲೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಸಾಕ್ಷಾತ್ ಭಗವಂತ ಬಂದ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಎಂಬ ಸತ್ಯವನ್ನು ತಿಳಿದು ಉಂಟಲ್ವಾ, ಆ ಸತ್ಯವನ್ನು ಹೇಳಿ ಅವರು ಒಂದೊಂದು ಮೆಟ್ಲು ಮೇಲೆ ಹತ್ತಿಕೊಂಡು ಹೋಗ್ತಾರೆ. ಈ ಶಕ್ತಿ ಇದ್ದವ ಉಂಟಲ್ಲ, ಪವರ್ ಇದ್ದವ, ಕೆಲವೆಲ್ಲ ವಿಷಯ ಸಾಧನೆ ಮಾಡುವ ಸಿಗ್ತದೆ, ಆ ಸಿದ್ಧಿ ಸಿಗ್ತದೆ, ಈ ಸಿದ್ಧಿ ಸಿಗ್ತದೆ, ಅದು ಒಂದು ಪವರ್ ಸಿಗ್ತದೆ, ಈ ಪವರ್ ಸಿಗ್ತದೆ. ನನ್ನ ಹತ್ರ ಬಂದು ನಮಸ್ಕಾರ ಮಾಡಿದ ಕೂಡ ನಾನು ಏನೋ ಒಂದು ಕೊಡಬೇಕು ಅಂತ ಹೇಳ್ತಾನಲ್ಲ, ಅವನು ಮುಟ್ಟಾಳ ಅಂತ ಹೇಳ್ತ ನಾನು. ಅರ್ಥ ಆಯ್ತಲ್ವ? ಅವನ ಶಕ್ತಿಯನ್ನು ವ್ಯರ್ಥ ಮಾಡಿಕೊಂಡ, ಅಲ್ಲಿ ವ್ಯರ್ಥ ಆಯ್ತು ಶಕ್ತಿ ಅಲ್ಲ. ಅದು ಮಾಯೆ. ಈ ಜ್ಞಾನದಲ್ಲಿಯೂ ಮಾಯೆ, ಸನ್ಯಾಸದಲ್ಲಿಯೂ ಮಾಯೆ, ಈ ಸಾಧಕದಲ್ಲಿಯೂ ಮಾಯೆ ಉಂಟು ಅಂತ ಹೇಳುದು. ಸಂಸಾರ ಎಂಬುದು ಮಾಯೆ ಅಲ್ಲ, ಇಲ್ಲಿ ಮನಸ್ಸು ಎಂಬುದು ಮಾಯೆ ಅಂತ ಹೇಳುದು. ಅರ್ಥ ಆಯ್ತಲ್ವ? ಹೆಣ್ಣು ಎಂಬುದು ಮಾಯೆ ಅಲ್ಲ, ಇಲ್ಲಿ ಮನಸ್ಸು ಎಂಬುದು ಮಾಯೆ. ಅರ್ಥ ಆಗ್ತದ? ಅರ್ಥ ಆಗ್ತದೆ. ಆಗ ಅವರ ಚಿಂತನೆ ಹೇಗಿರ್ಬೇಕು ಅಂತ ಆ ಸಾಧಕರ ಸ್ಥಿತಿಯಿಂದಲೇ ಹೇಳುದು ನಾನು. ಅಷ್ಟೊಂದು ಎತ್ತರಕ್ಕೆ ಹೋಗಬೇಕಾದ್ರೆ ಅವನ ಚಿಂತನೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಈ ಪ್ರಕೃತಿ ಚೆನ್ನಾಗಿ ಉಂಟ, ಹೊತ್ತೊತ್ತಿಗೆ ಮಳೆ ಬರ್ತದ, ಎಲ್ಲರಿಗೂ ಬೆಳೆ ಉಂಟ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿ ಉಂಟ, ಈ ಪ್ರಪಂಚಕ್ಕೆ ಯಾವ ರೀತಿಯಲ್ಲಿ ಒಳಿತು ಮಾಡುವ, ಇನ್ನು ಮುಂದೆ ಎಷ್ಟು ವರ್ಷದವರೆಗೆ ಪ್ರಪಂಚವನ್ನು ನಾವು ಕಾಪಾಡುವ, ಈ ಪ್ರಪಂಚದ ಇಂಥ ವ್ಯಾಧಿಗಳು ಬರುವ, ಇಂಥ ವ್ಯಾಧಿಗಳನ್ನು ಯಾವ ರೀತಿ ತಪ್ಪಿಸುವ, ಈ ಪ್ರಪಂಚಕ್ಕೆ ಬರುವ ಅನಾಹುತವನ್ನು ಯಾವ ರೀತಿಯಾಗಿ ನಾವು ದೂರ ಮಾಡುವ ಎಂಬ ಚಿಂತನೆಯಲ್ಲೇ ಇರ್ತಾನೆ ನಾವು. ಕಾರಣ ಏನು ಗೊತ್ತಂತ? ಅವನಿಗೆ ಮನುಕುಲದ ಒಳಿತು ಮಾತ್ರ. ಈ ಮನುಕುಲದ ಒಳಿತು ಮಾಡಬೇಕು ಅಂದ್ರೆ ಮನುಕುಲದ ಜೊತೆ ಹೋಗ್ಬೇಕಾಗಿಲ್ಲ, ಮನುಕುಲದ ಜೊತೆ ಬೆರಿಬೇಕಾಗಿಲ್ಲ ಅಂತ ಹೇಳುದು. ಅರ್ಥ ಆಯ್ತಲ್ವಾ? ಮನುಕುಲದ ಒಳಿತು ಮಾಡ್ಬೇಕಾದ್ರೆ ಒಳ್ಳೆ ಒಂದು ಆತ್ಮ ಶುದ್ಧದಿಂದ ಆ ಒಂದು ಪ್ರಾರ್ಥನೆ ಮಾಡಿದ್ರಂತಲ್ವ, ತನ್ನಿಂತಾನಾಗಿ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟಿಸ್ತದೆ. ಅರ್ಥ ಆಗ್ತದೆ? ಹಾಗೆ ನೀವೆಲ್ಲ ಇಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಸ್ಥಿತಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಈಗ ಹೇಳಿದ ಫೈನಲ್ ಸ್ಥಿತಿಯಲ್ಲಿ ಇರಬೇಕು. ಈ ಪ್ರಪಂಚಕ್ಕೆ ನಮ್ಮಿಂದ ಏನು ಉಳಿತು? ಒಬ್ಬನಿಗೆ ಒಳ್ಳೇದು ಮಾಡಿ ಅಂತ ಪ್ರಯೋಜನ ಇಲ್ಲ. ಇದು ಅವನವನ ಶಕ್ತಿಗೆ ತಕ್ಕಾಗಿ, ಅವನ ಆಸೆಗೆ ತಕ್ಕವಾಗಿ ಮಾಡುವಂತ ವಿಚಾರ. ಅರ್ಥ ಆಯ್ತಲ್ವಾ? ಆ ಸಾಧನೆ ಅಷ್ಟು ಒಳ್ಳೆಯ ಸಾಧನೆ ಅಲ್ಲ ಅಂತ ಹೇಳುದು. ಇಂಥ ಆಸೆಗಳು ಬಂದ್ರೆ ಅದು ಒಳ್ಳೆ ಸಾಧನೆ ಅಲ್ಲ. ಆಗ ಕೇಳ್ಬೋದು, ಅನೇಕ ಮಹಾನ್ ಗುರುಗಳ ಹತ್ರ ಹೋಗಿ ಎಲ್ಲರಿಗೂ ಸಕ್ಸಸ್ ಆಗಿದೆ, ಅವ್ರ ಆಶೀರ್ವಾದ ಇದ್ರ ಅಂತ ಹೇಳಿ. ಖಂಡಿತವಾಗಿ ಸಕ್ಸಸ್ ಆಗಿದೆ. ಅರ್ಥ ಆಯ್ತಲ್ಲ? ಬಾಬನ ಹತ್ರ ಹೋಗಿ ಅನೇಕರಿಗೆ ಕೆಲಸಗಳಾಗಿದೆ, ಅವರು ಇಚ್ಛೆ ಪಟ್ಟ ಎಲ್ಲಾ ವಿಚಾರಗಳು ನಡೆದಿದೆ. ಭಗವಾನ್ ನಿತ್ಯಾನಂದ ಹತ್ರ ಎಲ್ಲಾ ವಿಚಾರಗಳು ನಡೆದಿದೆ. ಅವರವರ ಭಕ್ತರಿಗೆ ಏನೇನು ಕೇಳಿದರೆ ಎಲ್ಲವೂ ನಡೆದಿದೆ. ಅನೇಕ ರೀತಿಯ ವಿಚಾರಗಳು ನಡೆದಿದೆ, ಅನೇಕ ರೀತಿಯ ಪವಾಡಗಳು ನಡೆದಿದೆ ಅಂತ ಹೇಳಿದ್ರೆ ಅದ ಭಕ್ತನ ಶರಣಾಗತಿಗಾದಂತ ವಿಚಾರ. ಹೌದು, ಅವನ ಆಸೆ ಪಡ್ಲಿಲ್ಲ, ಅವ ಪರಿಪೂರ್ಣವಾಗಿ ಸೇವೆ ಮಾಡಿದ. ಅರ್ಥ ಆಯ್ತಾ? ಸಿಗ್ಬೇಕಿತ್ತು ಅದು ಸಿಕ್ತು. ಅರ್ಥ ಆಯ್ತಾ? ಪರಿಪೂರ್ಣ ನಂಬಿಕೆಯಿಂದ 100% ಶರಣಾಗತಿನ ಸೇವೆ ಮಾಡುವಾಗ ಅವನ ಶರಣಾಗತಿಗೆ ಸಿಕ್ಕಿದ ವರ, ಅವನಿಗೆ ಶರಣಾಗತಿಗೆ ಸಿಕ್ಕಿದಂತ ಒಂದು ದರ್ಶನ, ಗುರು ದರ್ಶನ. ಅರ್ಥ ಆಯ್ತಲ್ವ? ಹೇಳ್ತಾರಲ್ವ, ಗುರುಗಳನ್ನ ಅಲ್ಲಿ ನೋಡಿದೆ, ಗುರುಗಳನ್ನ ಇಲ್ಲಿ ನೋಡಿದೆ ಅಂತ ಹೇಳಿ. ಅಲ್ಲಿ ಗುರುಗಳ ಪಾತ್ರ ಏನಿಲ್ಲ. ಅವನ ಭಕ್ತಿ ಹೇಳುದು ಯಾರು ಗೊತ್ತುಂಟ? ಆ ಭಕ್ತನ ಭಕ್ತಿ, ಆ ಭಕ್ತನ ಶರಣಾಗತಿ, ಆ ಭಕ್ತನ ನಂಬಿಕೆ. ಅದು ಪ್ರಕೃತಿಗೆ ಸಂಬಂಧಪಟ್ಟ ಆಗುವುದು, ಅದು ಅವರ ಸ್ವ ಇಚ್ಛೆಯಿಂದ ಆಗುದಲ್ಲ.
ಮತ್ತೆ ಇನ್ನೊಂದು ಇಲ್ಲಿ ಗುರುದೇವ ಅರ್ಥ ಮಾಡಿಕೊಳ್ಬೇಕು. ಹಾ ಗುರು. ಈಗ ಸ್ವ ಇಚ್ಛೆಯಿಂದ ಆಗುದು ನಾನು ಹೇಳಿದೆ, ಹ್ಮ್. ಅಲ್ಲಿ ಅನೇಕ ರೀತಿಯ ಅಹಂಕಾರಗಳು ಬಂದು ತನ್ನ ಶಕ್ತಿಯನ್ನೇ ಕಳೆದು ಬಿಡ್ತಾರೆ. ಹೌದು. ಇನ್ನು ಪ್ರಕೃತಿಗೆ ಸಂಬಂಧಪಟ್ಟದ್ದು ಆಟೋಮೆಟಿಕ್ ಆಗುದು. ಹ್ಮ್. ಅರ್ಥ ಆಯ್ತಲ್ವಾ? ಹಾ ಗುರು. ಈಗ ಜ್ಞಾನದ ವಿಚಾರಕ್ಕೆ ಈಗ ನಿನಗಾದ ಅನುಭವ ಇನ್ನೊಬ್ಬನಿಗೆ ಆಗಬೇಕಾಗಿಲ್ಲ. ಇಲ್ಲ ನಿನಗಾದ ಅನುಭವಕ್ಕೆ ಅಲ್ಲ ನನಗಾದ ಅನುಭವಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ದೈವಿಕದಲ್ಲಿ ಯಾವುದನ್ನು ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ? ಒಂದು ನೋಡ್ತೇವೆ ಯಾವ್ದೊಂದು ಚೈತನ್ಯ ಇದೆ ಅಂತ ಅಷ್ಟೇ. ಹಾ. ಈಗ ಹೇಳೋದು ಅರ್ಥ ಆಯ್ತಾ? ಹಾ ಗುರು. ಈಗ ನಿನಗೆ ಯಾವುದೋ ಒಂದು ರೂಪದಲ್ಲಿ ಕಣ್ಣಿಗೆ ಕಾಣ್ತದೆ ಅಂತ ಹೇಳಿದ್ರೆ ಅದು ನಿನಗೆ ಮಾತ್ರ ಸ್ವಂತ ಅಲ್ವಾ? ಹೌದು. ಅದಕ್ಕೆ ನೀನು ಯಾರನ್ನು ಐ ವಿಟ್ನೆಸ್ ಆಗಿರ್ತಿ, ಯಾರನ್ನು ಸಾಕ್ಷಿಯಾಗಿರ್ತಿ? ಯಾರು ಇಲ್ಲ, ನಾನು ಭೌತಿಕ ಪ್ರಪಂಚದ ಎಲ್ಲದಕ್ಕೊಂದು ಸಾಕ್ಷಿ ಬೇಕಾಗ್ತದೆ ಅಲ್ವಾ? ಹೌದು. ಅದಕ್ಕೆ ಇದಕ್ಕೆ ಅಂತಲ್ಲ, ಎಲ್ಲದಕ್ಕೊಂದು ಸಾಕ್ಷಿ ಬೇಕು ಅಲ್ವಾ? ಹ್ಮ್. ಈ ದೈವಿಕ ಪ್ರಪಂಚದಲ್ಲಿ ಸಾಕ್ಷಿ ಯಾವುದು? ಈ ಜ್ಞಾನ ಪ್ರಪಂಚದಲ್ಲಿ ನಿನ್ನ ಒಳಗಿರುವ ಸತ್ಯಕ್ಕೆ ಸಾಕ್ಷಿ ಯಾವುದು? ಒಂದು ನಂಬುವಂತ ಗುರುವನ ಸಾಕ್ಷಿಯಾಗಿ ಇಟ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಹಾ, ಇನ್ನೊಂದು ತನ್ನನ್ನು ತಾನೇ ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ ಅವನು ಒಬ್ಬ ವ್ಯಕ್ತಿ. ಎಲ್ಲ ಇರಲಿ, ಹ್ಮ್. ತನ್ನನ್ನು ತಾನು ನೋಡಿಕೊಳ್ಳುವುದು ಹ್ಮ್. ಎಲ್ಲವೂ ಸತ್ಯವೇ, ಗುರು ಎಂಬುದು ಸತ್ಯವೇ. ಹೌದು. ಅರ್ಥ ಆಯ್ತಲ್ವ? ಹ್ಮ್. ನಮಗೆ ಸಾಕ್ಷಿ ಯಾರು ಗೊತ್ತುಂಟ? ಹ್ಮ್. ನಾವೇ, ಹ್ಮ್. ಬೇರೆ ಯಾರಲ್ಲ. ಹೌದು. ನಮ್ಮ ಆತ್ಮ ನಮಗೆ ದ್ರೋಹ ಮಾಡುವುದಿಲ್ಲ. ಹ್ಮ್. ನಮ್ಮ ಮನಸಾಕ್ಷಿ ನಮ್ಮ ಹತ್ರ ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್. ಅದು ಹೇಳೇ ಹೇಳ್ತದೆ ಸತ್ಯವನ್ನು ಹೇಳಿ. ಅಲ್ವಾ? ಹೌದು. ಸತ್ಯ ಅಲ್ವಾ? ಹೌದು. ನಮಗೆ ಸಾಕ್ಷಿ ನಾವೇ, ನಮ್ಮ ಮನಸಾಕ್ಷಿ ಅದಕ್ಕೆ ಸಾಕ್ಷಿ. ಹ್ಮ್. ಈ ಮನಸಾಕ್ಷಿ ಎಂಬುದು ಎಲ್ಲಿ ಸೇರಿರ್ತದೆ ಗೊತ್ತುಂಟ? ಹ್ಮ್. ಪಂಚಭೂತದಲ್ಲಿ ಸೇರಿರ್ತದೆ. ಗುರುವೇ. ಪಂಚಭೂತವೇ ಈ ದೈವಿಕ ಸ್ಥಿತಿಗೆ, ಜ್ಞಾನ ಸ್ಥಿತಿಗೆ, ಒಂದು ಗುರುದೇವರ ಒಂದು ಜ್ಞಾನದ ಒಂದು ಮಾತುಗಳಿಗೆ, ಗುರುದೇವರ ಒಂದು ಮಾತುಗಳಿಗೆ ಈ ಪಂಚಭೂತಗಳೇ ಸಾಕ್ಷಿ ಅಂತೇಳಿ ಹಾ. ಅವರವರ ಅಂತರಾತ್ಮಕ್ಕೆ ಬಿಟ್ಟ ಗುರುಗಳು. ಹ್ಮ್. ಇದು ಇನ್ನು ಸೂಕ್ಷ್ಮವಾಗಿ ಹೇಳುದು ನಾನು. ಹ್ಮ್. ಅರ್ಥ ಆಯ್ತಲ್ವಾ? ಸರಿ. ನಮ್ಮಲ್ಲಿ ಹೇಳ್ತಾರೆ ಅವರವರ ಅಂತರಾತ್ಮಕ್ಕೆ ಬಿಟ್ಟ ಗುರುಗಳು. ಹ್ಮ್. ಅರ್ಥ ಆಗ್ತದೆ? ಅರ್ಥ ಆಗ್ತದೆ. ಅವರವರ ಅಂತರಾತ್ಮಕ್ಕೆ ಬಿಟ್ಟ ಗುರುಗಳ ಮಾತಿಗೆ ಸಾಕ್ಷಿ ಯಾವುದು ಅಂದ್ರೆ ಪಂಚಭೂತ. ಅದು ದೈವಿಕಕ್ಕೆ, ಹ್ಮ್. ದೈವಿಕ ಸ್ಥಿತಿಗೆ. ಅರ್ಥ ಆಗ್ತದೆ? ಹ್ಮ್. ದೈವಿಕ ಸ್ಥಿತಿಗೆ ಸಾಕ್ಷಿ ಯಾವುದು ಅಂದ್ರೆ ಪಂಚಭೂತ. ಪಂಚಭೂತ. ಅಗ್ನಿ, ವಾಯು, ಜಲ, ಹ್ಮ್. ಭೂಮಿ, ಆಕಾಶ, ಹೌದು. ಅದುವೇ ನಮ್ಮಲ್ಲಿರುವುದು. ಹ್ಮ್. ಆಗ ಅದಕ್ಕೆ ಮಾತ್ರ ಗೊತ್ತಾಗುದು. ಹೌದು. ನಮ್ಮ ಒಳಗೆ ಇರುವುದು ಉಂಟಲ್ವಾ, ಹೌದು. ಈ ಪಂಚಭೂತಗಳು ಹ್ಮ್. ಅಲ್ವಾ? ಹೌದು. ಅದು ಇರೋ ಕಾರಣದಲ್ಲಿ ನಾವು ಇಷ್ಟು ಚೆನ್ನಾಗಿದ್ದೇವೆ. ಹೌದು. ಅದಕ್ಕೆ ಗೊತ್ತಾಗ್ಲೇಬೇಕಾದ್ರೆ ನಾವು ಹೇಗೆ ಅಂತೇಳಿ ಗೊತ್ತಾಗ್ಲೇಬೇಕು. ನಮ್ಮ ಫ್ರಿಂಟ್ ಒಂದು ಅಲ್ಲಿ ಇರ್ತದಲ್ಲ, ಇದೆ ಗುರುವೇ. ಎಲ್ಲವೂ ಇರ್ತದಲ್ಲ ಫ್ರಿಂಟ್. ಇದೆ. ಹಾಗೆ ದೈವಿಕ ಸ್ಥಿತಿಗೆ, ಈ ಜ್ಞಾನದ ಸ್ಥಿತಿಗೆ ಸಾಕ್ಷಿ ಎಂಬುದನ್ನು ಇನ್ನೊಬ್ಬರನ್ನು ಕೊಡಿಸಲಿಕ್ಕಾಗುದಿಲ್ಲ. ಹೌದು. ಅದು ಅವನ ನಂಬಿಕೆ. ನಂಬಿಕೆ. ನಿನಗೊಂದು ರೀತಿಯಲ್ಲಿ ಕಂಡಿರ್ಬೋದು, ಅವನಿಗೊಂದು ರೀತಿಯಲ್ಲಿ ಕಂಡಿರ್ಬೋದು. ಹ್ಮ್. ಅವನ ನಿನ್ನ ಹತ್ರ ಹೇಳಿದ್ರೆ ನಂಬಲಿಕ್ಕೆ ಆಗ್ತದೆ ನಿನ್ಗೆ? ನಂಬಲಿಕ್ಕೆ ಆಗುತ್ತೆ. ನೀನು ಅವನ ಹತ್ರ ಹೇಳಿದ್ರೆ ಅವನು ನಂಬಲಿಕ್ಕೆ ಆಗ್ತದ? ಅವರು ನಂಬಲ್ಲ, ಆಗುದಿಲ್ಲ. ಯಾಕಂದ್ರೆ ಅವರಿಗೆ ಅದು ಅನುಭವವೇ ಆಗಲಿಲ್ಲ. ಆದ ಕಾರಣ ಹೇಳುದು, ಒಂದೊಂದು ಭಕ್ತನ ಅನುಭವ ಒಂದೊಂದು ರೀತಿ, ಒಂದೊಂದು ಶಿಷ್ಯನ ಅನುಭವ ಒಂದೊಂದು ರೀತಿ. ಅರ್ಥ ಆಯ್ತಲ್ವ? ಒಂದೊಂದು ಗುರುವಿನ ಅನುಭವ ಒಂದೊಂದು ರೀತಿ. ಅವರವರು ಏನೇನು ಅನುಭವಿಸಿದರೆ ಅಂತ ವಿಚಾರವನ್ನೇ ಅವರು ಹೇಳಲಿಕ್ಕೆ ಸಾಧ್ಯ. ನಿಜ ಸ್ಥಿತಿಯನ್ನು ಹೇಳುದು, ಅದು ಒಂದೇ ವಿಚಾರವನ್ನು 1000 ಬಾರಿ ಹೇಳ್ಬೋದು. ಆದ್ರೆ ಅದುವೇ ಸತ್ಯ ಅಂತ ಹೇಳುದು. ಹೌದು. ಅದುವೇ ಇರೋದು, ಬೇರೆ ಏನಿಲ್ಲ. ಸೂರ್ಯನನ್ನು ಸೂರ್ಯ ಅಂತ ಹೇಳಿದ್ರೆ ಮತ್ತೆಂತ ಅಂತ ಹೇಳುದು. ಹೌದು. ಚಂದ್ರನನ್ನು ಚಂದ್ರ ಅಂತ ಹೇಳಿದ್ರೆ ಮತ್ತೆಂತ ಅಂತ ಹೇಳುದು. ಹೌದು. ನೀನು 1000 ಬಾರಿ ಸೂರ್ಯನ ನೋಡಿದ್ರೆ ಸೂರ್ಯ ಅಂತ ನಾನು ಹೇಳುದು. ಹೌದು. ಆಗ ಇರುವ ವಿಚಾರವನ್ನು ತಾನೇ ಹೇಳಲಿಕ್ಕೆ ಆಗುದು. ಹೌದು. ಹೌದು. ಅದು ಅಷ್ಟು ಸರ್ತಿ ಹೇಳಿದ್ಮೇಲೆ ಅವನಿಗೆ ಅರ್ಥ ಆಗುದು. ಅದು ಖಂಡಿತವಾಗಿಯೂ. ಈಗ 100 ಸರ್ತಿ ಕೆಲಸ ಮಾಡಿ ಸಲ ಹೇಳಿದ್ರು ಅರ್ಥ ಆಗುದಿಲ್ಲ. ಹೌದು. ಇಲ್ಲಿ 1000 ಸಲ ಹೇಳಿದ್ರು ಅರ್ಥ ಆಗುದಿಲ್ಲ. ಆಗುದಿಲ್ಲ. ಅರ್ಥ ಆಯ್ತಲ್ವ? ಯಾವಾಗ ನಿನ್ನ ಒಳಗೆ ಅದು ಅರ್ಥ ಆಗ್ಲಿಕ್ಕೆ ಪ್ರಾರಂಭವಾಗ್ತದೋ ಆವಾಗ ಅರ್ಥ ಆಗ್ತದೆ. ಅದು ಎಷ್ಟು ದೂರ ಇದ್ರೂ ಅರ್ಥ ಆಗ್ತದೆ. 7 ಸಮುದ್ರ ದಾಟಿ ಆ ಕಡೆ ಇದ್ರು ಅರ್ಥ ಆಗ್ತದೆ. ಸತ್ಯ. ಹಾಗೆ ಸಾಧಕರಾಗಿ ಇರುವಾಗ, ಒಂದು ಗುರುವಿನ ಸೇವೆಯನ್ನು ಮಾಡುವಾಗ ನಮ್ಮ ಎಲ್ಲ ಪ್ರಾರ್ಥನೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಪ್ರಪಂಚದ ಎಲ್ಲಾ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕೋ ಸುಖಿನೋ ಭವಂತು. ಅರ್ಥ ಆಯ್ತಲ್ವ? ಅರ್ಥ ಆಯ್ತು. ಏನೋ ನಮ್ಮಿಂದ ಈ ಪ್ರಪಂಚಕ್ಕೆ ಒಳ್ಳೇದಾಗಬೇಕಾಗಿದೆ, ಆದ ಕಾರಣ ನಮಗೆ ಈ ಸ್ಥಿತಿಯನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ, ಈ ರೂಪವನ್ನು ಕೊಟ್ಟಿದ್ದಾನೆ, ಇಂಥ ಒಂದು ಸ್ಥಿತಿಯಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಇದು ನಮ್ಮನ್ನು ದಾಟಿ ಆಗುವಂತ ವಿಚಾರ, ನಮ್ಮನ್ನು ದಾಟಿ ಆಗುವಂತ ವಿಚಾರ ನಮ್ಮ ಕಂಟ್ರೋಲ್ ಇಲ್ಲ. ಇದು
ನಿಮ್ಮ ಕಂಟ್ರೋಲ್ ಇರ್ತಿದ್ರೆ ನೀವು ಈಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತು. ಹೌದು. ನೀವಂತಲ್ಲ, ಯಾರಾದ್ರೂ ಅಷ್ಟೇ ಇಷ್ಟ ಬಂದಾಗಿರ್ಬೋದು. ಇಷ್ಟ ಬಂದಾಗಿರ್ಬೋದಿತ್ತು, ಇರ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಆಗುದಿಲ್ಲ. ಆ ಕಂಟ್ರೋಲ್ ಮಾಡುವ ಒಬ್ಬ ಇದ್ದಾನೆ, ಅವನ ಕೈಯಲ್ಲಿ ಉಂಟಲ್ಲ. ಹೌದು. ಅವ ಮಾಡಿಸ್ತಾ ಇದ್ದಾನೆ, ಅವ ಆಟ ಆಡಿಸ್ತಾ ಇದ್ದಾನೆ. ಈ ಆಟದಲ್ಲಿ ಒಳ್ಳೆ ಓಂಕಾರದ ಆಟವನ್ನು ಆಡಿ ಆ ಭಗವಂತನ ಪಾದಕ್ಕೆ ಹೋಗಿ ಸೇರಬೇಕು, ಆ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಬೇಕು ಎಂಬ ಸತ್ಯ ಸ್ಥಿತಿಯನ್ನು ತಿಳಿದುಕೊಳ್ಬೇಕು. ಸತ್ಯವಾಗ್ಲೂ. ಅಂತ ಸ್ಥಿತಿಯನ್ನು ಯಾವಾಗ ನಿಮ್ಮ ಒಳಗೆ ನೀವು ತಿಳಿದುಕೊಳ್ತೀರಿ, ಆವಾಗೆಲ್ಲ ತನ್ನಿಂತಾನಾಗಿ ಆಗ. ಹೌದು. ಇದು ತಿಳ್ಕೊಳ್ಳಿಕ್ಕೆ ಮಾತ್ರ ತುಂಬಾ ಕಷ್ಟಪಡಬೇಕು. ಅಷ್ಟು ಕಷ್ಟಪಡ್ಬೇಕು, ಅಷ್ಟು ಸುಲಭ ಇಲ್ಲ. ಒಂದು ಕ್ಷಣಕ್ಕೆ ಸತ್ಯ ಅಂತ ಅನ್ಸಿದ್ರು ಸಮೇತ ಆಚೆಗೆ ಹೋಗುವಾಗ ಅದರ ಮರವು ಬರುತ್ತೆ ಅವನಿಗೆ. ಖಂಡಿತವಾಗಿ ಈ ಕರ್ಮ ಎಂಬುದು ಉಂಟಲ್ವಾ, ಹೌದು. ಇದು ಯಾರನ್ನೂ ಬಿಡ್ಲಿಲ್ಲ. ಈಗ ಅಲ್ಲಿ ಹೋದ ಕೂಡಲೇ ಯಾರಾದ್ರೂ ನಮ್ಮನ್ನು ಮಾತಾಡಿಸಿದ ಕೂಡಲೇ ನಾವು ಈಗ ಇದ್ರಲ್ಲಿ ಇಲ್ಲ, ಗುರುವೇ ಮರ್ತು ಹೋಗಿ ಬಿಡ್ತಾರೆ ಅಷ್ಟು. ಏನ್ ಪ್ರಯೋಜನ? ಮರ್ತು ಹೋಗ್ತದೆ ಅದು. ಅರ್ಥ ಆಯ್ತಲ್ವಾ? ಹೌದು. ಮಾಯಕ್ಕಷ್ಟು ಪವರ್ ಉಂಟು ಅಂತ. ಮಾಯೆಗಷ್ಟು ಪವರ್ ಇದೆ. ನೀನು 24 ಗಂಟೆ ಗುರುವಿನ ಪೂಜೆ ಮಾಡಿಕೊಂಡು ಅವರ ಜೊತೆ ಇರುವ, ಅರ್ಥ ಆಯ್ತಲ್ವ, ಯಾವುದೋ ಒಂದು ರೀತಿಯಲ್ಲಿ ನಿನ್ನ ಕರ್ಮದ ಒಂದು ವಿಚಾರ ಏನೋ ಒಂದು ಆ ಕಡೆ ಈ ಕಡೆ ಒಂದು ಸೆಳೀತದೆ ಅಂತ ಹೇಳುವಾಗ ಒಂದು ಸಣ್ಣ ಮಗು ಬಂದ್ರೆ ಸಾಕು. ನಮ್ಮ ಯಾರುಗಡೆ ಒಂದು ಸಣ್ಣ ಮಗು ಬಂದ್ರೆ ಸಾಕು, ಎಲ್ಲ ಕಾನ್ಸಂಟ್ರೇಷನ್ ಅಲ್ಲಿ ಹೋಗಿ ಆಯ್ತು. ಅಲ್ಲ, ಒಂದು ಮಗು ಬಂದ್ರೆ ಸಾಕು, ನೀನು ಈ ಸ್ಥಿತಿಯನ್ನೇ ಕಳೆದು ಭೌತಿಕ ಪ್ರಪಂಚಕ್ಕೆ ಹೋಗಿ ಬಿಡ್ಲಿಕ್ಕೆ ಸಾಧ್ಯತೆ ಉಂಟು. ಒಳ್ಳೆ ತಿಳಿದವರು ಬೇಕು ಅಂತೇನಿಲ್ಲ ಅಂತ ಹೇಳುದು. ಹೌದು ಹೌದು ಹೌದು. ಅರ್ಥ ಆಯ್ತಲ್ವ? ಒಂದು ಮಗು ಬಂದು ಕರ್ಕೊಂಡು ಹೋಗ್ಲಿಕ್ಕೂ ಸಾಕು ಅಂತ ಹೇಳುದು. ಗುರುವೇಶ್ವರ ಬಾಪ ಸಾಕು ಇಲ್ಲಿ ಅಂತೇಳಿ. ಅರ್ಥ ಆಗ್ತಾ ನಿಮ್ಗೆ? ಅರ್ಥ ಆಗ್ತದೆ. ಅಷ್ಟು ಸುಲಭ ಅಲ್ಲ ಅಂತ ಹೇಳುದು. ಹೌದು. ಗುರು ಹೇಳಿದ ಅನೇಕ ಮಾತುಗಳು ನಮಗೆ ಅನುಭವ ರೂಪಕ್ಕೆ ಬರ್ತಾ ಇದೆ ಗುರು. ಅದು ಅವರವರ ಅನುಭವಕ್ಕೆ ಬಿಟ್ಟ ವಿಚಾರ, ಅವರ ನಂಬಿಕೆ ಬಿಟ್ಟ ಅಂತ ವಿಚಾರ. ಹೌದು. ಅದು ಗುರುಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳು ಮಾತಾಡ್ಬೇಕು ಅಂತೇಳಿ ಮಾತಾಡೋದೇ ಅಲ್ಲ. ಹೌದು. ಖುಷಿ ಬಂದಾಗ ಅವರ ಬಾಯಲ್ಲಿ ಏನು ಬರ್ತದೆ ಅದನ್ನು ಮಾತಾಡಿಕೊಂಡೇ ಹೋಗುದು. ಇದು ಇಲ್ಲಿದ ಸ್ಥಿತಿಯನ್ನು ಹೇಳುದು. ಸತ್ಯವಾಗುದು. ಅರ್ಥ ಆಯ್ತಾ? ಅರ್ಥ ಆಯ್ತು. ಗೋಪಾಲಪುರದ ಒಂದು ಎಂತ ಹೇಳುದು, ದಾಸಾನುದಾಸ ರಾಜಗುರುಗಳ ಸ್ಥಿತಿ. ಅದು ನಾವು ಹೇಳಲಿಕ್ಕೆ ಆಗೋದು. ನಾವು ಹೇಳ್ತೇವೆ, ನಾವೊಂದು ಸೇವಕ. ಅರ್ಥ ಆಯ್ತಲ್ಲ? ನಾವೊಂದು ದಾಸಾನುದಾಸ. ಗುರು ಹೇಳಿದ ಮಾತೆಲ್ಲ ಕಿವಿಯಲ್ಲಿ ಗುಂಗುಡ್ತಾನೇ ಉಂಟು. ಅರ್ಥ ಆಯ್ತಲ್ವಾ? ಮಲೆ ಮಹಾಮುನಿ ಬ್ರಹ್ಮಶ್ರೀ ರುದ್ರವೇಲ್ ಗುರುದೇವರು ಹೇಳಿದ ಒಂದೊಂದು ವಿಚಾರಗಳು ಕೂಡ ಕಿವಿಯಲ್ಲಿ ಕ್ಷಣ 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 ಹೇಳುವಾಗ ಅವರು ಹೇಳಿದ ಸೇವೆಯನ್ನು ನಾವು ಇವತ್ತಿಗೂ ಮಾಡ್ತಾ ಇರೋದು. ಅರ್ಥ ಆಗ್ತಾ ಇರೋದು? ಅರ್ಥ ಆಗ್ತದೆ. ಅಷ್ಟು ಸುಲಭದ ವಿಷಯ ಅಲ್ಲ ಅದು. ಕಣ್ಣಿಗೆ ಕಾಣುವಾಗ ಒಂದು ರೀತಿ, ಅರ್ಥ ಆಯ್ತಲ್ವ? ಕಣ್ಣಿಗೆ ಕಾಣಾದಾಗ ಇನ್ನೊಂದು ರೀತಿ, ಒಳಗಣ್ಣಿನಲ್ಲಿ ನೋಡುವಾಗ ಮತ್ತೊಂದು ರೀತಿ. ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಬಾರಿ ಕಷ್ಟದ ವಿಚಾರ. ಅಷ್ಟು ಸುಲಭ ಅಲ್ಲ. ಆದ ಕಾರಣ ನಮಗೆ ಬೇಕಾದ್ದೇನು, ಎಲ್ಲರೂ ಕ್ಷೇಮವಾಗಿ ಭಗವಂತ ಒಂದು ಉಸಿರು ಕೊಟ್ಟಿದ್ದಾನೆ. ಆ ಉಸಿರು ಇರುವಲ್ಲಿವರೆಗೂ ಎಲ್ಲರಿಗೂ ಹಸಿರಾಗಿ ಬದುಕುತ್ತೇನೆ ಅಂತೇಳಿ. ಅರ್ಥ ಆಯ್ತಲ್ವ? ಹಸಿರು ಅಂದ್ರೆ ಪ್ರಕೃತಿ. ಆ ಪ್ರಕೃತಿಯಲ್ಲಿ ಭೇದ ಭಾವ ಇಲ್ಲ. ಅರ್ಥ ಆಯ್ತಾ? ಪ್ರಕೃತಿಯಲ್ಲಿ ಭೇದ ಭಾವಗಳಿಲ್ಲ. ಎಲ್ಲವೂ ಒಂದೇ. ಎಲ್ಲವೂ ಒಂದೇ ಎಂಬ ಸ್ಥಿತಿಯಲ್ಲಿ ನನ್ನ ಜೀವನ ಹೋಗಬೇಕು. ನಾನು ಒಬ್ಬನೇ ಬಂದಿದ್ದೇನೆ, ಒಬ್ಬನೇ ಹೋಗುದು ಎಂಬ ಸತ್ಯವನ್ನು ತಿಳಿಯಬೇಕು. ಹೋಗುದಂತೂ ಹೋಗುದೇ. ಹೋಗುವ ಮುಂಚೆ ಏನೋ ಒಂದೆರಡು ಒಳ್ಳೇದು ಮಾಡಿ ಹೋಗುವಪ್ಪ ಅಂತ ಒಂದು ಚಿಂತನೆ ಬರಬೇಕು. ಕೊನೆಯ ಪಕ್ಷ ನಮ್ಮ ಆತ್ಮಕ್ಕೆ ನಾವು ದ್ರೋಹ ಮಾಡದಾಗೆ ಈ ಪ್ರಪಂಚವನ್ನು ಬಿಟ್ಟು, ಈ ಪ್ರಪಂಚ ಅಂತ ಹೇಳಿದ್ರೆ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ನಾವು ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಅರ್ಥ ಆಯ್ತಲ್ವ? ಆತ್ಮತೃಪ್ತಿಯಿಂದ ಹೋದ್ರೆ ಇನ್ನೊಂದು ದೇಹ ಡೆಫಿನೆಟ್ ಕಾದಿರ್ತದೆ ಅಲ್ಲಿ. ಡೆಫಿನೆಟ್ ಆಗಿ ಕಾದಿರ್ತದೆ. ಗುರು ಸಿಗುವುದು ಯಾಕೆ? ಅದೇ ವಿಷಯ. ನಿಮ್ಮ ಆಸೆಯನ್ನು ಉಳಿಸ್ಲಿಕ್ಕೆ ಗುರು ಸಿಗುವುದು ಚಾನ್ಸೇ ಇಲ್ಲ. ಮುಂದೆ ನಿಮಗೆ ಮನುಷ್ಯ ಜನ್ಮ ಸಿಕ್ಲಿ ಅಂತೇಳಿ ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಸೇವೆಯನ್ನು ಮಾಡಿಸುದು. ಇದು ಮಾಡಪ್ಪ, ಒಳ್ಳೇದಾಗ್ತದೆ. ರಿಸಲ್ಟ್ ಕೇಳಬೇಡ. ರಿಸಲ್ಟ್ ಕೊಡ್ಲಿಕ್ಕೆ ನನಗೆ ಆಗುದಿಲ್ಲ. ನೀನು ಎಷ್ಟು ಬರ್ತಿದ್ದೆ ಅದರ ಮೇಲೆ ರಿಸಲ್ಟ್. ಅರ್ಥ ಆಯ್ತಾ? ನೀನು ಎಷ್ಟು ಕೆಲಸ ಮಾಡಿದೆ ಅಷ್ಟು ಸಂಬಳ. ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ. ಇನ್ನು ಕೆಲವು ಕೆಲಸ ಮಾಡಿ 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 ಒಳ್ಳೆ ಬರ್ದು ಅಲ್ಲಿ ಎಲ್ಲೂ ತಪ್ಪು ಕಾಣುದೇ ಇಲ್ಲ ಅಂತೇಳಿ ಆಗುವಾಗ ಉಂಟಲ್ವಾ? ಅರ್ಥಾಗ್ತದ? ಮತ್ತೇನು ಮಾಡಲಿಲ್ಲ, ಪಕ್ಕದಲ್ಲಿ ತಂದು ಕೂತ್ಕೊಳಿಸ್ಬೇಕಷ್ಟೆ.
ಬೇರೆ ದಾರಿ ಗುರುವೇಶ್ವರ. ಅರ್ಥ ಆಯ್ತಲ್ವ? ಹ. ಒಂದು ವಿಷಯ. ಇನ್ನೊಂದು ಒಳ್ಳೆ ಕೆಲಸ ಮಾಡಿ 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 ಆ ಓನರಿಗೆ ಸರಿಯಾಗಿ ನಂಬಿಕೆಯಲ್ಲಿದ್ದ ನಂತರ ಆ ಓನರೇ ಬಿಟ್ಟುಬಿಡ್ತಾನೆ, ಇನ್ಮೇಲೆ ನೀನು ನಡ್ಸ್ಕೊಂಡು ಹೋಗುವಂತೆ. ಹೌದು. ಹೌದು. ಅಷ್ಟು ನಂಬಿಕೆ ಬಂದ್ಬಿಡ್ತದೆ. ಖಂಡಿತವಾಗ್ಲೂ. ಆ ಸ್ಥಿತಿಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಕೆಳಗಿನ ಸ್ಟೆಪ್ಪಿಂದ ಹತ್ತಿ 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 ಬರ್ಬೇಕು ಹೌದು. ಅಲ್ವಾ? ಮೇಲೆ ಹತ್ತುವಾಗ ಕೆಳಗೆ ಜನ ಇರ್ತಾರೆ, ಕಾಲ ಹೇಳ್ತಾ ಇರ್ತಾರೆ. ಅರ್ಥ ಆಯ್ತಲ್ವಾ? ಆ ಕಡೆ ಮೇಲೆ ನೋಡ್ಲಿಕ್ಕಲ್ಲ, ಈ ಕಡೆ ಕೆಳಗೆ ನೋಡ್ಲಿಕ್ಕಲ್ಲ. ಹೌದು. ನಮ್ಮ ಇಂಥ ಮೇಲೆ ಇನ್ನೊಬ್ರು ಇದ್ದಾರೆ, ಹೌದು. ಎಂತ ಮಾಡೋದು? ಎಷ್ಟು ಕಷ್ಟದ ಪ್ರಯಾಣ ಅಲ್ವಾ? ಭಾರಿ ಕಷ್ಟದ ಪ್ರಯಾಣ. ಕಷ್ಟದ ಪ್ರಯಾಣ ಅಲ್ವಾ? ಇದೆಲ್ಲ ತಿಳಿಯುವಾಗ ಒಮ್ಮೆಗೆ ಆಗ್ತದೆ, ಈ ಮನುಷ್ಯ ಜನ್ಮ ಸಾಕಪ್ಪ ಅಂತ. ಖಂಡಿತವಾಗಿ ಆಗ್ತದೆ. ಅರ್ಥ ಆಯ್ತು? ಬೇಡ ಇದು. ಬಾಯಲ್ಲಿ ಎಲ್ಲರೂ ಹೇಳ್ತಾರೆ ಮನುಷ್ಯ ಜನ್ಮ ಸಾಕು ಅಂತೇಳಿ. ಅರ್ಥ ಆಯ್ತಲ್ಲ? ಮನುಷ್ಯ ಜನ್ಮ ಸಾಕು, ಬೇಡವೇ ಬೇಡಪ್ಪ, ಒಂದು ಸಲ ಹೋದ್ರೆ ಸಾಕು ಅಂತ ಹೇಳುವವರು 1-2 ದಿನ 3 ದಿನ ಕಳೆದು ನೋಡುವಾಗ ಖುಷಿಯಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ. ಅರ್ಥ ಆಯ್ತಲ್ಲ? ವೈರಾಗ್ಯ ಹೊರಟೋಗಿರ್ತದೆ. ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ನಾನು ಈಗ ಹೇಳಿದ್ದೇನಾ ಅಂತೇಳಿ. ಸತ್ಯ ಹೇಳುದು ನಾನು, ಅದು ಮಾಯೆ ಅಂತ ಹೇಳ್ತಾರೆ ಅಲ್ವಾ? ಕಷ್ಟ ಅಂತೇಳಿ ಬರ್ತಾರೆ, ಹೇಗಾದ್ರೂ ಬದುಕಿಸಿಕೊಡಿ, ಜೀವ ಹೋಗ್ತದೆ ಹಾಗೆ ಹೀಗೆ ಅಂತಕೊಂಡು ಬರ್ತಾರೆ, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಅವರಷ್ಟು ಖುಷಿಯಾಗಿ ಸಂತೋಷವಾಗಿ ಎಲ್ಲಿಗೆಲ್ಲ ಅವ್ರು ಟೂರ್ ಹೋಗ್ತಾರೆ, ಎಲ್ಲಿಗೆಲ್ಲ ಹೋಗ್ತಾರೆ, ಖುಷಿಯಾಗಿ ಇರ್ತಾರೆ. ಎಲ್ಲಿ ಹೋಯ್ತಾ ಮಾತು? ಆ ಪ್ರತಿಕ್ಷಣ ಹೇಳಿಕೊಡುದಲ್ವ ಭಗವಂತ, ನೋಡಪ್ಪ ಇದು ಸ್ಥಿತಿ, ಇದನ್ನ ಅರ್ಥ ಮಾಡಿಕೊ, ಇನ್ನು ಮೇಲೆ ಪರಿವರ್ತನೆ ಆಗು. ಆ ಪರಿವರ್ತನೆ ಆಗು ಅಂತ ಹೇಳುದು ಗುರು. ಅರ್ಥ ಆಯ್ತಾ? ಹಾಗೆ ಇವತ್ತು ಗುರುವಾರ ಏನೋ ಒಂದು ನಿಮ್ಮ ಹತ್ರ ಒಂದು ಮಾತಾಡುವಂತ ಶುಭ ಸಂದೇಶದ ಸಿಹಿ ಸುದ್ದಿಗಳು ಅಗತ್ಯವಾಗಿ ಬೇಕು ಪ್ರಪಂಚಕ್ಕೆ. ಹೇಳಿದ್ರೆ ಅರ್ಥ ಆಯ್ತಲ್ವ? ಇಲ್ಲಿರುವವರು ಯಾವ ರೀತಿ ಇರಬೇಕು ಅಂತೇಳಿ ಅರ್ಥ ಆಯ್ತಾ? ಅರ್ಥ ಆಯ್ತಾನ? ಅರ್ಥ ಆಯ್ತಾ? ಖುಷಿಯಾಗಿರಿ, ಸಂತೋಷವಾಗಿರಿ. ನಮಃ ಶಿವಾಯ. ಚಿತ್ರಬಲಂ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.